ಓಂ ಶಾಂತಿ. ಈ ದಿನ ನಾವು ಬಾಬ್ದಾದಾರವರ ಮೂಲಕ ದೃಷ್ಟಿಯನ್ನು ಕೊಡುವಂತಹದ್ದು ಮತ್ತು ದೃಷ್ಟಿಯನ್ನು ತಗೊಳ್ಳುವಂತಹದ್ದು ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ದೃಷ್ಟಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದೃಷ್ಟಿ ಅಂದರೆ ಏನು ಬಾಬಾ ತಿಳಿಸ್ತಿರ್ತಾರೆ. ದೃಷ್ಟಿ ಪವಿತ್ರವಾಗಿರಬೇಕು, ಶ್ರೇಷ್ಠವಾಗಿರಬೇಕು ಅಂತ ತಿಳಿಸ್ತಿರ್ತಾರೆ. ಯಾವಾಗ ದೃಷ್ಟಿ ಶ್ರೇಷ್ಠವಾಗಿ, ಸಮರ್ಥವಾಗಿ, ಪವಿತ್ರವಾಗಿ, ಶುದ್ಧವಾಗಿ ಇರೋಕ್ಕೆ ಸಾಧ್ಯ? ಯಾವಾಗ ಅಂದರೆ ನಾನು ಆತ್ಮ, ನಾನು ಶರೀರ ಅಲ್ಲ, ನಾನು ಕೇವಲ ಆತ್ಮನಾಗಿದ್ದೀನಿ. ಆತ್ಮದ ಸ್ಮೃತಿಯಲ್ಲಿ ಬಂದು ಆತ್ಮದ ದೃಷ್ಟಿಯಿಂದ ನಾವು ಇತರರನ್ನು ಆತ್ಮ ಅಂತ ನೋಡುವಂತಹದ್ದು. ದೃಷ್ಟಿ ಅಂದರೆ ನಾವು ಮೂರನೇ ಕಣ್ಣು ಅಂತಲೂ ಸಹ ನಾವು ಹೇಳ್ಬೋದು. ಮೂರನೇ ಕಣ್ಣು ಆತ್ಮದ ಕಣ್ಣಾಗಿದೆ. ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ, ಆತ್ಮಿಕವಾಗಿಯೇ ಸಂಕಲ್ಪಗಳು, ಮಾತು ಎಲ್ಲವೂ ಸಹ, ಕರ್ಮ ಎಲ್ಲವೂ ಆತ್ಮಿಕವಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಮೂರನೇ ಕಣ್ಣಿಂದ ನೋಡುವ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಮೂರನೇ ಕಣ್ಣಿಗೆ ಮಾತ್ರ ಮೂರನೇ ಕಣ್ಣು ಇತರರ ಆತ್ಮ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸ್ಥೂಲವಾದ ಕಣ್ಣುಗಳಿಂದ ನೋಡಿದಾಗ ಕೇವಲ ಭೌತಿಕವಾದ ವಸ್ತು, ಶರೀರ, ಪ್ರಕೃತಿ ಎಲ್ಲವೂ ಸಹ ನಮಗೆ ಕಾಣುತ್ತೆ. ಅದೇ ನಾವು ಆತ್ಮದ ಕಣ್ಣು, ಅದಕ್ಕೆ ನಾವು ಬುದ್ಧಿ ಕಣ್ಣು ಅಂತಲೂ ಹೇಳ್ತೀವಿ, ಆತ್ಮಿಕ ದೃಷ್ಟಿ ಅಂತಲೂ ಸಹ ನಾವು ಹೇಳ್ತೀವಿ. ಮೂರನೇ ಕಣ್ಣಿಂದ ನೋಡುವಂಥವರಾಗಬೇಕು. ಮೂರನೇ ಕಣ್ಣಿಗೆ ಮಾತ್ರ ಆತ್ಮ ಕಾಣುತ್ತೆ. ಮೂರನೇ ಕಣ್ಣಿಗೆ ಮಾತ್ರ ಪರಮಾತ್ಮ ಕಾಣುತ್ತಾರೆ. ನಾವು ಆತ್ಮಿಕವಾದ ಒಂದು ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ನಾವು ಆತ್ಮ ಆಗಿದ್ದೀವಿ. ಆತ್ಮ ಸ್ಮೃತಿಯಲ್ಲಿ ಇರ್ತಾ, ಆತ್ಮದ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ, ಆತ್ಮದ ಸ್ವರೂಪರಲ್ಲಿ ಸ್ಥಿತರಾಗ್ತಾ, ನಾವು ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತಾ ನಾವು ಹೋದಾಗ ಆತ್ಮದ ದೃಷ್ಟಿಗೆ ಏನಾಗುತ್ತೆ? ಶಕ್ತಿ ಎನ್ನುವಂತಹದ್ದು, ಆತ್ಮದಲ್ಲಿ ಶಕ್ತಿ ಎನ್ನುವಂತಹದ್ದು ತುಂಬುತ್ತಾ ಹೋಗುತ್ತೆ. ಯಾಕೆಂದರೆ ನಾವು ಯಾರನ್ನ ಸ್ಮೃತಿ ಮಾಡ್ತೀವೋ ಅವರ ಒಂದು ಶಕ್ತಿ ನಮ್ಮಲ್ಲಿ ಎಂಟರ್ ಆಗುತ್ತೆ. ಅದು ನಮಗೆಲ್ಲರಿಗೂ ಸಹ ಗೊತ್ತಿದೆ. ಯಾಕಂದರೆ ಇಂದಿನ ಕ್ಲಾಸಲ್ಲೇ ಸಹ ಬಾಬಾ ತಿಳಿಸಿದ್ದಾರೆ. ಯಾವಾಗ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನಾವು ಸ್ಮೃತಿ ಮಾಡ್ತೀವಿ, ಆಗ ಅವರ ಒಂದು ಶಕ್ತಿ, ಅವರ ಒಂದು ಸಂಸ್ಕಾರ ನಮ್ಮಲ್ಲಿ ಎಂಟರ್ ಆಗುತ್ತೆ, ನಮ್ಮಲ್ಲಿ ಧಾರಣೆ ಆಗುತ್ತೆ. ಯಾವಾಗ ನಮ್ಮಲ್ಲಿ ಧಾರಣೆ ಆಗುತ್ತೆ? ಯಾಕೆ ಅಂದರೆ ನಾವು ಆತ್ಮ ನಿರಾಕಾರ, ಪರಮಾತ್ಮನೂ ನಿರಾಕಾರ ಅಲ್ವಾ? ನಿರಾಕಾರ ಜ್ಯೋತಿರ್ಬಿಂದು ಆಗಿದ್ದಾರೆ, ನಾವು ಸಹ ನಿರಾಕಾರ ಜ್ಯೋತಿರ್ಬಿಂದು ಆಗಿದ್ದೀವಿ. ಯಾವಾಗ ನಾವು ಇತರರನ್ನು ನೋಡ್ತೀವಿ ಆಗಲೂ ಸಹ ನಾವು ಕೇವಲ ಆ ಶರೀರ ಅಂದರೆ ಆ ಒಂದು ಭೌತಿಕವಾದ ಶರೀರವನ್ನು ನಾವು ನೋಡ್ತಿದ್ರೂ ಸಹ ಭ್ರುಕುಟಿಯ ಮಧ್ಯೆ ಹೊಳೆಯುತ್ತಿರುವಂತಹ ಮಸ್ತಕದ ಮಣಿ ಆತ್ಮ ಏನಿದೆ ಅದೇ ನಮಗೆ ಕಾಣ್ತಿರುತ್ತೆ. ಅದಕ್ಕೆ ಶರೀರವನ್ನು ನೋಡಬೇಡಿ, ಶರೀರದಲ್ಲಿರುವಂತಹ ಚೈತನ್ಯ ಜ್ಯೋತಿ ಶಕ್ತಿ ಏನಿದೆ ಅದನ್ನು ನೋಡಿ ಅಂತ ಬಾಬಾ ತಿಳಿಸ್ತಾರೆ. ಎಲ್ಲರನ್ನೂ ಸಹ ನಾವು ಆತ್ಮ, ಒಂದು ಪ್ರಾಣಿ ನೋಡಲಿ, ಒಂದು ಪಕ್ಷಿ ನೋಡಲಿ,
ಆತ್ಮ. ಯಾಕೆ ಅಂದರೆ ಪ್ರಾಣಿ ಪಕ್ಷಿಗಳಲ್ಲೂ ಆತ್ಮ ಇದೆ, ನಿಜ ತಾನೆ? ಪ್ರಾಣಿ ಪಕ್ಷಿಗಳಲ್ಲೂ ಸಹ ಆತ್ಮ ಇದೆ. ಮತ್ತೆ ನಾವು ಆತ್ಮ ಅಂತ ನೋಡಬೇಕಾಗತ್ತೆ. ಯಾವುದೇ ದೇಹಧಾರಿಯನ್ನು ನೋಡಿದ್ರೂ ಆತ್ಮ ಅನ್ನುವ ಒಂದು ದೃಷ್ಟಿ ಎನ್ನುವಂತಹದ್ದು ಇರಬೇಕು ಅಂತ ಬಾಬಾ ತಿಳಿಸ್ತಾರೆ. ನಾವು ಆತ್ಮ, ಯಾರನ್ನೇ ನೋಡಿದ್ರೂ ಆತ್ಮ. ಯಾವಾಗ ಆತ್ಮಿಕ ದೃಷ್ಟಿ ಬೆಳೆಯುತ್ತೆ, ಆತ್ಮದಲ್ಲಿ ಶಕ್ತಿ, ಸ್ಮೃತಿಯ ಬಲ ಅನ್ನುವಂತಹದ್ದು ತುಂಬಿದಾಗ, ಆತ್ಮದಲ್ಲಿ ಆತ್ಮಿಕ ಬಲ ಅನ್ನುವಂತಹದ್ದು ತುಂಬಿದಾಗ ಏನಾಗುತ್ತೆ, ನಾವು ಇತರರನ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ಆ ಒಂದು ಸ್ವರೂಪದಲ್ಲೂ ಆ ಒಂದು ಸ್ಥಿತಿಯಲ್ಲೂ ಸ್ಥಿತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೊದಲಿಗೆ ದೃಷ್ಟಿಯನ್ನು ನಾವು ತಗೊಳ್ತೀವಿ. ಯಾರ್ಯಾರ ಹತ್ರ ತಗೊಳ್ತೀವಿ? ಮೊದಲಿಗೆ ಪರಂಧಾಮದಲ್ಲಿ ಬಾಬಾರವ್ರ ಹತ್ರ ತಗೊಳ್ತೀವಿ ಅಲ್ವಾ? ಮತ್ತೆ ಅಂದರೆ ಅಲ್ಲಿಂದನೂ ಸಹ ಅವರು ನಮಗೇನು ಮಾಡ್ತಾರೆ, ಪರಂಧಾಮದಲ್ಲಿ ನಾವು ಹೋಗಿ ಅವರಿಂದ ಶಕ್ತಿಗಳನ್ನು, ಗುಣಗಳನ್ನು ತುಂಬ್ಕೋತೀವಿ. ಮತ್ತೆ ಸೂಕ್ಷ್ಮೋತ್ತರದಲ್ಲಿ ಬಾಬ್ದಾದಾರವರ ಮೂಲಕ ದೃಷ್ಟಿಯನ್ನು ತಗೊಳ್ತೀವಿ. ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವಬಾಬಾ ಇರ್ತಾರೆ. ಮತ್ತೆ ಅವರಿಬ್ಬರ ಅಂದರೆ ಬಾಬ್ದಾದ ಇಬ್ಬರ ಒಂದು ದೃಷ್ಟಿಯನ್ನು ನಾವು ತಗೊಳ್ತೀವಿ. ಮತ್ತೆ ಯಾರ ಹತ್ರ ತಗೊಳ್ತೀವಿ? ನಿಮಿತ್ತ ಅಕ್ಕಂದರು ಇರ್ತಾರಲ್ವ, ಅಣ್ಣಂದರು ಇರ್ತಾರಲ್ವ, ಅವರ ಹತ್ರ ನಾವು ಸೆಂಟರ್ಗೆ ಹೋದಾಗ, ಕ್ಲಾಸ್ಗೆ ಹೋದಾಗ ಅಲ್ವಾ, ಆಗ ದೃಷ್ಟಿಯನ್ನು ನಾವು ತಗೊಳ್ತೀವಿ. ಆದರೆ ಇಲ್ಲಿ ನಾವು ನಿಮಿತ್ತರ ಹತ್ರ ನಾವು ತಗೊಳ್ಳುವಾಗ ಬಾಬ್ದಾದ ಓಕೆ, ಪರಂಧಾಮದಲ್ಲಿ ಶಿವಬಾಬಾ ಓಕೆ. ಮತ್ತೆ ಮಿಲನಕ್ಕೆ ಬಂದಾಗ ಅಲ್ಲೂ ಸಹ ಬಾಬ್ದಾದ ನಮಗೆ ದೃಷ್ಟಿಯನ್ನು ಕೊಡ್ತಾರೆ, ಓಕೆ. ಮತ್ತೆ ನಿಮಿತ್ತರ ಹತ್ರ ನಾವು ದೃಷ್ಟಿಯನ್ನು ತಗೊಳ್ಳುವಾಗ ಯಾರೇ ಇರ್ಬೋದು, ಅಕ್ಕಂದ್ರೆ ಇರ್ಬೋದು, ಅಣ್ಣಂದ್ರೆ ಇರ್ಬೋದು, ಯಾರ ಹತ್ರನೇ ಆದರೂ ನಾವು ದೃಷ್ಟಿಯನ್ನು ತಗೊಳ್ಳುವಾಗ ಯಾವ ಒಂದು ಸ್ಮೃತಿ ಇರಬೇಕಲ್ಲಿ? ನಾನು ಆತ್ಮ ಆಗಿದ್ದೀನಿ, ಆತ್ಮನಾದ ನನಗೆ ಶಿವಬಾಬಾ ಈ ಆತ್ಮದ ಮೂಲಕ, ನಿಮಿತ್ತ ಆತ್ಮದ ಮೂಲಕ ನನಗೆ ದೃಷ್ಟಿಯನ್ನು ಕೊಡ್ತಿದ್ದಾರೆ. ನೀವೇನು ಬೇಕಾದರೂ ಗುಣ, ಶಕ್ತಿ ಏನು ಬೇಕಾದರೂ ನೀವು ಅನುಭವ ಮಾಡ್ಕೊಳ್ಬೋದು. ಆ ಸಮಯದಲ್ಲಿ ಯಾವ ಒಂದು ಸ್ಮೃತಿ ಇರಬೇಕು, ಭಾವನೆ ಇರಬೇಕು? ಆ ಸಮಯದಲ್ಲಿ ಶಿವಬಾಬಾ ಆತ್ಮನಾದ ನನಗೆ ಈ ಆತ್ಮದ ಮೂಲಕ, ನಿಮಿತ್ತ ಆತ್ಮದ ಮೂಲಕ ನನಗೆ ದೃಷ್ಟಿ ಕೊಡ್ತಿದ್ದಾರೆ, ಶಕ್ತಿಗಳನ್ನು ತುಂಬುತ್ತಿದ್ದಾರೆ. ಈ ಒಂದು ಸ್ಮೃತಿ ಇರಬೇಕು, ಈ ಒಂದು ಭಾವ ಅನ್ನುವಂತಹದ್ದು ಇರಬೇಕು. ಯಾಕೆ ಅಂದರೆ ನಾವು ನಿಮಿತ್ತ ಅಕ್ಕಂದಿರು, ಅಣ್ಣಂದಿರು ನನಗೆ ದೃಷ್ಟಿ ಕೊಡ್ತಿದ್ದಾರೆ ಅಂತ ನಾವು ಭಾವಿಸಿದಾಗ ಅವರಲ್ಲಿ ಎಷ್ಟು ಜ್ಞಾನ ಇರುತ್ತೆ, ಎಷ್ಟು ಜಮಾ ಆಗಿರುತ್ತೆ. ಜ್ಞಾನ, ಯೋಗ, ಜ್ಞಾನದ ಶಕ್ತಿ, ಯೋಗದ ಶಕ್ತಿ ಎಷ್ಟು ಜಮಾ ಆಗಿರುತ್ತೆ, ಅಷ್ಟೇ ನಮಗೆ ಏನಾಗುತ್ತೆ, ಸಿಗುತ್ತೆ. ಅಷ್ಟೇ ಯಥಾಶಕ್ತಿ, ಯಥಾ ಜ್ಞಾನದ ಒಂದು ರೀತಿಯಲ್ಲಿ, ಆ ಒಂದು ರೂಪದಲ್ಲಿ ನಮಗೆ ಏನಾಗುತ್ತೆ, ಎಷ್ಟಿದೆಯೋ ಅವರಲ್ಲಿ ಅಷ್ಟೇ ನಮಗೆ ಸಿಗ್ತಾ ಹೋಗುತ್ತೆ. ಯಾವಾಗ ನಾವು ಬಾಬಾರವರು ಇವ್ರ ಮೂಲಕ ಕೊಡ್ತಿದ್ದಾರೆ ಅಂದಾಗ ಬಾಬಾರವರಲ್ಲಿ ಅನಂತ, ಅನ್ಲಿಮಿಟೆಡ್ ಅಲ್ವಾ, ಬೇಹದ್ದಿನ ಶಕ್ತಿಗಳು, ಅವಿನಾಶಿ ಅಲ್ವಾ, ಸಾಗರ, ಎಲ್ಲ ಶಕ್ತಿಗಳು, ಗುಣಗಳಲ್ಲಿ ಸಾಗರ ಅವರಿಂದ ಅಂದಾಗ ಅವರಷ್ಟೇ ನಮಗೆ ತುಂಬುತ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಒಂದು ಸ್ಮೃತಿ ಬಾಬಾ ಕೊಡ್ತಿದ್ದಾರೆ. ಕೆಲವರು ಅಕ್ಕವ್ರು ಕೊಡ್ತಿದ್ದಾರೆ ಅಂತ ಭಾವಿಸ್ತಾರೆ, ಅಣ್ಣವ್ರು ಕೊಡ್ತಿದ್ದಾರೆ ಅಂತ ಭಾವಿಸ್ತಾರೆ. ಅಕ್ಕವರ ಒಂದು ದೃಷ್ಟಿ ನಮಗೆ ಬೇಕು, ಅಣ್ಣವರ ಒಂದು ದೃಷ್ಟಿ ನಮಗೆ ಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವರಷ್ಟೇ ನಿಮಗೆ ಸಿಗುತ್ತೆ, ಆದರೆ ಲಿಮಿಟೆಡ್ ಅದು ಅಲ್ವಾ. ಆದರೆ ಬಾಬಾ ಸಾಗರ ಆಗಿದ್ದಾರೆ, ಎಲ್ಲ ಗುಣಗಳಲ್ಲಿ, ಶಕ್ತಿಗಳಲ್ಲಿ, ಪ್ರಾಪ್ತಿಗಳಲ್ಲಿ, ಎಲ್ಲದರಲ್ಲೂ ಸಾಗರ, ಅನಂತ ಆಗಿದ್ದಾರೆ.
ಮತ್ತು ಅವರು ಕೊಡ್ತಿದ್ದಾರೆ ಅಂದಾಗ ನಮಗೆ ಸಾಗರದಷ್ಟು ಅನಂತವಾಗಿ ಅವಿನಾಶಿಯಾಗಿ ನಮಗೆ ಅನುಭವ ಆಗುತ್ತೆ, ನಾವು ತುಂಬಿಕೋಬೋದು. ಅಕ್ಕವ್ರ ಹತ್ರ ಇದೆ ಅಂದಾಗ ಬಾಬಾರವರಷ್ಟು ಯಾರು ನಾವು ತುಂಬಿಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಈಗ ಅಲ್ವಾ? ಆದ್ದರಿಂದ ಯಾರನ್ನೇ ನೋಡಿದ್ರು ಬಾಬಾ, ಏನೇ ಕೊಟ್ಟರು ಬಾಬಾ ಕೊಡ್ತಿದ್ದಾರೆ. ಅಕ್ಕವರು ಅಂತಂದಾಗ ಅಕ್ಕವ್ರ ಜೊತೆ ಲೆಕ್ಕಾಚಾರ ತಯಾರಾಗುತ್ತೆ, ಅಣ್ಣವರು ಅಂದಾಗ ಅಣ್ಣವ್ರ ಜೊತೆ ಲೆಕ್ಕಾಚಾರ ತಯಾರಾಗುತ್ತೆ. ಬೇಕಾ ನಮಗೆ? ಬಾಬಾ ಅಂದಾಗ ಬಾಬಾ ಜೊತೆ ಲೆಕ್ಕಾಚಾರ ಅಲ್ವಾ? ಬಾಬಾರವ್ರಿಗೂ ನಾವು ಮತ್ತೆ ತೀರಿಸೋ ಅವಶ್ಯಕತೆ ಇಲ್ಲ, ಇದೆಯಾ? ಬಾಬಾರವ್ರಿಗೆ ತೀರಿಸೋ ಅವಶ್ಯಕತೆ ಇದೆ, ಅವ್ರಿಗೆ ಅವಶ್ಯಕತೆ ಇದೆ ನಮ್ಮಿಂದ ತಗೊಳ್ಳೋವಂತಹದ್ದು ಇಲ್ಲ ಅಲ್ವಾ? ಅಕ್ಕಂದಿರು ಅಣ್ಣಂದಿರು ಅಂದಾಗ ಅವರಿಗೆ ನಾವು ತೀರಿಸಬೇಕಾಗತ್ತೆ. ಯಾಕೆ ಅಂದರೆ ಲೆಕ್ಕಾಚಾರ. ಇಲ್ಲಿ ನೋಡಿ, ನಾವು ಯಾರಿಗೆ ಭಕ್ತರಿಗೆ ಯಾರಿಗೆ ನಾವು ಇಲ್ಲಿ ಗುಣಗಳ ಶಕ್ತಿಗಳನ್ನು ನಾವು ದಾನ ಮಾಡ್ತೀವಿ, ಅವರು ದ್ವಾಪರ ಯುಗದಲ್ಲಿ ಭಕ್ತಿಯ ಮೂಲಕ ನಮಗೆ ರಿಟರ್ನ್ ಕೊಡ್ತಾರೆ. ಯಾವುದು ಸಹ ನಮಗೆ ವಾಪಸ್ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅವರು ಕೊಡ್ತಾರೆ ಅಂದರೆ ನಾವು ಸಹ ಕೊಡಬೇಕಾಗತ್ತೆ. ಆದ್ದರಿಂದ ನಾವೇನಂತ ಭಾವಿಸಬೇಕು? ಶಿವಬಾಬಾ ಇವರ ಮೂಲಕ ಕೊಡ್ತಿದ್ದಾರೆ. ಅಕ್ಕವರೆಲ್ಲ ಕೊಡ್ತಿರೋವಂತಹದ್ದು, ಅಣ್ಣವರೆಲ್ಲ ಕೊಡ್ತಿರೋವಂತಹದ್ದು ಯಾರು? ಶಿವಬಾಬಾ ಕೊಡ್ತಿದ್ದಾರೆ. ಅರ್ಥ ಆಯ್ತಲ್ಲ? ಮತ್ತೆ ದೃಷ್ಟಿಯ ಮೂಲಕ ಪ್ರಾಪ್ತಿಗಳನ್ನು ನೀವು ಪಡ್ಕೊಳ್ಬಹುದು. ಮತ್ತೆ ನೀವು ಇತರರಿಗೆ ಕೊಡಬೇಕು ಅಂದಾಗ, ಇತರರಿಗೆ ದೃಷ್ಟಿಯನ್ನು ಕೊಡಬೇಕು ಅಂತಂದಾಗ ಆಗಲೂ ಸಹ ಅಷ್ಟೇ, ಸಹೋದರನಾದ ಆತ್ಮನಿಗೆ ಶಿವಬಾಬಾ ನನ್ನ ಮೂಲಕ, ಆತ್ಮನಾದ ನನ್ನ ಮೂಲಕ ಪ್ರಾಪ್ತಿ ಗುಣ ಶಕ್ತಿಗಳನ್ನು ಪ್ರಾಪ್ತಿಗಳ ಮೂಲಕ ಕೊಡ್ತಿದ್ದಾರೆ. ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಬಾಬಾ ನನ್ನ ಮೂಲಕ ಕೊಡ್ತಿದ್ದಾರೆ. ಯಾವ ಒಂದು ಗುಣದ ಅವಶ್ಯಕತೆ ಇದೆ, ಯಾವ ಒಂದು ಶಕ್ತಿಯ ಅವಶ್ಯಕತೆ ಇದೆ, ನಮಗೆ ಎಲ್ಲ ಟೈಮಲ್ಲೂ ನಮಗೆ ಗೊತ್ತಿರೋದಿಲ್ಲ. ಯಾರಿಗೇನು ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಹೇಳ್ಕೊತಾರಾ? ಹೇಳ್ಕೊಳ್ಳೋದಿಲ್ಲ. ಅವ್ರ ಮನಸ್ಸಲ್ಲಿರೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿದೆಯಾ? ಇರೋದಿಲ್ಲ. ಯಾರಿಗೆ ಏನು ಬೇಕು ಅದು ಬಾಬಾರವ್ರಿಗಷ್ಟೇ ಗೊತ್ತಿರತ್ತೆ. ನಾನು ಕೇವಲ ಇಲ್ಲಿ ನಿಮಿತ್ತನಾಗಬೇಕು. ಯಾರೇ ನಿಮಿತ್ತ, ಅಕ್ಕಂದರಿರ್ಬೋದು, ಅಣ್ಣಂದರಿರ್ಬೋದು, ಯಾರೇ ಇರ್ಬೋದು. ನೀವು ಅಂದರೆ ಪ್ರಾಕ್ಟಿಕಲಲ್ಲಿ ನೀವು ದೃಷ್ಟಿ ಕೊಡ್ತಿರೋ, ಇಲ್ಲ ಯೋಗದಲ್ಲಿ ಕೂತ್ಕೊಂಡು ಇಮರ್ಜ್ ಮಾಡಿಕೊಂಡು ನೀವು ದೃಷ್ಟಿ ಕೊಡ್ತಿರೋ, ನೀವು ಏನೇ ಮಾಡಿದ್ರೋ ನೀವು ಅದಕ್ಕೆ ನಿಮಿತ್ತ ಆಗಿರಬೇಕೇ ಹೊರತು ನಾವೇ ಕೊಡ್ತಿದ್ದೀವಿ ಅನ್ನುವ ಒಂದು ಸ್ಮೃತಿ, ಆ ಭಾವನೆ ಎನ್ನುವಂತಹದ್ದು ನಮ್ಮಲ್ಲಿ ಬರಬಾರದು. ಬಾಬಾರವರೇ ನಮ್ಮ ಮನಸ್ಸು ಬುದ್ಧಿಯನ್ನು ಬಾಬಾರವರ ಜೊತೆ ಕನೆಕ್ಟ್ ಮಾಡಿರಬೇಕು. ಬಾಬಾ, ಮನಸ್ಸು ನಿನ್ನದು, ಬುದ್ಧಿ ನಿನ್ನದು, ಸಂಸ್ಕಾರ ನಿನ್ನದು, ಈ ಶರೀರ ನಿನ್ನದು, ಕರ್ಮೇಂದ್ರಿಯಗಳು ನಿನ್ನದು, ಎಲ್ಲವೂ ನಿನ್ನದು. ಆಯ್ತಾ? ಕನೆಕ್ಟ್ ಮಾಡಿ ಅವೆಲ್ಲವನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ನಾವು ಆ ಸಮಯದಲ್ಲಿ ಬಾಬಾರವರ ಸ್ಮೃತಿಯಲ್ಲಿ ಸ್ಥಿತರಾಗಿರಬೇಕು. ಅವರ ಒಂದು ನೆನಪಲ್ಲಿ ಮಗ್ನರಾಗಿರಬೇಕು. ಆಗ ಸಂಕಲ್ಪ ಮಾಡಬೇಕು, ನೆನಪಲ್ಲಿ ಮಗ್ನರಾಗ್ತಾ ಈ ಆತ್ಮಕ್ಕೆ, ನನ್ನ ಸಹೋದರ ಆತ್ಮನಿಗೆ ಏನು ಅವಶ್ಯಕತೆ ಇದೆಯೋ ನನಗೆ ಗೊತ್ತಿಲ್ಲ ಬಾಬಾ, ಈ ಆತ್ಮಕ್ಕೆ ನೀನೇ ಕೊಡು. ಬಾಬಾ ಅವಾಗೇನು ಮಾಡ್ತಾರೆ? ನಾನು ಕನೆಕ್ಟ್ ಆದರೆ ಸಾಕು, ಕೊಡು ಅಂತ ಹೇಳೋ ಅವಶ್ಯಕತೆನೂ ಇರೋದಿಲ್ಲ. ಆದರೆ ಕನೆಕ್ಟ್ ಆದರೆ ಸಾಕು, ಆ ಆತ್ಮಕ್ಕೆ ನಮ್ಮ ಮೂಲಕ ಬಾಬಾ ಕೊಡ್ತಾ ಹೋಗ್ತಾರೆ. ದೃಷ್ಟಿಯ ಮೂಲಕ ಪ್ರಾಪ್ತಿಗಳನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿ ನಾವು ಕೊಡುವಂತಹದ್ದಲ್ಲ, ನಾವು ಕೇವಲ ನಿಮಿತ್ತರಾಗಿರ್ತೀವಿ. ಆಗ ನಾನು ಕೊಡ್ತಿದ್ದೀನಿ ಅಂದರೂ ಲೆಕ್ಕಾಚಾರ ಆಗತ್ತೆ. ನಾನು ಕೊಡ್ತಿದ್ದೀನಿ ಅಂದರೂ ಲೆಕ್ಕಾಚಾರ ಆಗತ್ತೆ.
ಯಾವುದೇ ದೇಹದಾರಿ, ನಾನೇ ಇರ್ಬೋದು, ಇತರರೇ ಇರ್ಬೋದು, ಅವರು ಕೊಡ್ತಿಲ್ಲ, ನಾನು ಕೊಡ್ತಿಲ್ಲ, ಅವ್ರ ಮೂಲಕ ಕೊಟ್ಟರು ಬಾಬಾನೇ, ನನ್ನ ಮೂಲಕ ಕೊಟ್ಟರು ಬಾಬಾನೇ. ಆಯ್ತಲ್ಲ, ಇಲ್ಲಿ ಬಾಬಾರವರನ್ನ ಮುಂದೆ ಇಡಬೇಕು, ನಾವಲ್ಲ, ಬಾಬಾರವರನ್ನ ಮುಂದೆ ಇಡಬೇಕಾಗತ್ತೆ. ಯಾಕೆಂದ್ರೆ ಲೆಕ್ಕಾಚಾರ ಆಗತ್ತೆ. ನೋಡಿ, ಹೇಳ್ತಾರೆ, ನಿಮ್ಮ ಮುಂದೆ ಕ್ಯೂ ನಿಂತಿರ್ತಾರೆ ಲಕ್ಷ ಗಟ್ಟಲೆ, ಕೋಟಿಗಟ್ಟಲೆ ಆತ್ಮಗಳು ಏನಾಗಿರ್ತಾರೆ, ನಿಮ್ಮ ಮುಂದೆ ಕ್ಯೂ ನಿಂತಿರ್ತಾರೆ. ನಿಮ್ಮ ಒಂದು ದೃಷ್ಟಿ ಬಿದ್ದರೆ ಸಾಕು ಅಂತ ಕಾಯ್ತಿರ್ತಾರೆ. ನಿಮಗೆ ಮಲಗೋದಕ್ಕೂ ನಿದ್ದೆ ಮಾಡೋದಕ್ಕೂ ಸಮಯ ಇರೋದಿಲ್ಲ ಅಂತ ಬಾಬಾ ತಿಳಿಸಿದ್ದಾರೆ. ಮ್ಯಾಕ್ಸಿಮಮ್ ಅಂತಂದ್ರೆ 1 ಅವರ್ ಇಲ್ಲ 2 ಅವರ್ ಅಷ್ಟೇ ನಿಮಗೆ ನಿದ್ದೆ ಮಾಡೋದಕ್ಕೆ ಸಮಯ ಸಿಗೋದು ಅಷ್ಟೇ. ಯಾಕೆ ಅಂದರೆ ಅಷ್ಟು ದುಃಖಿತ ಆಗಿರ್ತಾರೆ ಆತ್ಮಗಳು, ಅಷ್ಟು ಆಹಾಕಾರದಲ್ಲಿರ್ತಾರೆ. ಮತ್ತೆ ಆ ಆತ್ಮಗಳಿಗೆ ಕೊಡದೆ ನಾವು ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಕೊಡೋದಷ್ಟೇ ಇರುತ್ತೆ. ದೃಷ್ಟಿಯ ಮೂಲಕ ಅವ್ರಿಗೆ ಏನು ಬೇಕೋ ಅದು ಅವರು ಪ್ರಾಪ್ತಿ ಮಾಡ್ಕೋತಾರೆ. ಮತ್ತೆ ಅದೆಲ್ಲವೂ ಸಹ ಅಂತಿಮದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಿಂದನೇ ನಾವು ಬಾಬಾರವರು ಕೊಡ್ತಿದ್ದಾರೆ, ನಾವು ನಿಮಿತ್ತ ಆಗಿದ್ದೀವಿ. ಈಗಿಂದನೇ ನಾವು ಆ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಳ್ತಾ ಹೋದಾಗ ಬಾಬಾ ಅಂತಿಮದಲ್ಲಿ ನಮ್ಮನ್ನ ಬಳಸ್ಕೊಂಡು ಅಷ್ಟು ಆತ್ಮಗಳಿಗೂ ದೃಷ್ಟಿಯನ್ನು ಕೊಡ್ತಾರೆ. ಈಗ ನಾನು ಅಕ್ಕವರು ಅಂದಾಗ ಲಾಸ್ಟಲ್ಲೂ ಅವ್ರಿಗೋಸ್ಕರನೇ ನಾವು ಕಾಯ್ಬೇಕಾಗತ್ತೆ, ಅಕ್ಕವ್ರಿಗೋಸ್ಕರನೇ ಕಾಯ್ಬೇಕಾಗತ್ತೆ, ಅಣ್ಣವ್ರಿಗೋಸ್ಕರನೇ ಕಾಯ್ಬೇಕಾಗತ್ತೆ. ಮತ್ತೆ ನಾನು ಅಂದಾಗ ನನ್ನಲ್ಲಿ ಅಷ್ಟೊಂದು ಶಕ್ತಿ ಜಮಾ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಾನು ಕೊಡ್ತಿದ್ದೀನಿ ಅಂದ್ರೆ ಅಲ್ಲಿ ಜಮಾ ಆಗೋದಿಲ್ಲ, ಅಲ್ಲಿ ಲೆಕ್ಕಾಚಾರ ಆಗಿರುತ್ತೆ, ಸಾಲ ಆಗಿರುತ್ತೆ. ಯಾಕೆ ಅಂದ್ರೆ ಸಾಲ ತೀರಿಸುವಷ್ಟು ಶಕ್ತಿ ಬಾಬಾರವ್ರ ಹತ್ರ ಮಾತ್ರನೇ ಇದೆ ಹೊರತು ಯಾವುದೇ ದೇಹದಾರಿಗಳ ಹತ್ರ ಇಲ್ಲ. ದೇಹದಾರಿಗಳು ಎಲ್ಲ ಪಡ್ಕೊಳ್ಳೋರೇ ಆಗಿದ್ದಾರೆ ಅಲ್ವಾ, ನಾವು ಸಹ ಬಾಬಾರವರಿಂದ ಪಡ್ಕೊಳ್ಳೋರೇ ಆಗಿದ್ದೀವಿ. ಬಾಬಾ ಮಾತ್ರ ಸಂಪೂರ್ಣ, ಅವರಿಗೆ ಯಾರಿಂದನೂ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಾವು ಅವರ ಹತ್ರನೇ ಪಡ್ಕೊಳ್ಳೋರಾಗಬೇಕು. ಅಂತಿಮದಲ್ಲೂ ಸಹ ಅವರು ನಮ್ಮ ಮೂಲಕ ಇತರರಿಗೆ ದೃಷ್ಟಿಯನ್ನು ಕೊಡ್ತಾರೆ ಅಂದರೆ ನಾವು ಈಗಲಿಂದಲೇ ಅಷ್ಟು ನಾವು ನಿಮಿತ್ತವಾಗಿ ಬಾಬಾರವರನ್ನ ಮುಂದೆ ಇಟ್ಟು ನಾವು ಹೋಗಬೇಕಾಗತ್ತೆ. ಆದ್ದರಿಂದ ನೀವು ಯಾರ ಹತ್ರನೇ, ಎಂತಹ ಮಹಾರಥಿಗಳ ಹತ್ರನೇ ನೀವು ದೃಷ್ಟಿ ತಗೊಂಡ್ರು ಬಾಬಾ ಇವ್ರ ಮೂಲಕ ಕೊಡ್ತಿದ್ದಾರೆ. ಅದಕ್ಕೆ ದೇಹದಾರಿಗಳನ್ನು ನೋಡಬೇಡಿ. ದೇಹದಾರಿಗಳಲ್ಲಿ ಈಗ ಅದಕ್ಕೆ ಹೇಳ್ತಾರಲ್ಲ, ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಯಾರು ಮಾಡ್ತಿದ್ದಾರೆ ಅವ್ರ ಮೂಲಕ? ಶಿವಬಾಬಾ ಮಾಡ್ತಿದ್ದಾರೆ ಅಂತ ನೋಡಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಅಕ್ಕವ್ರು ಮಾಡ್ತಿದ್ದಾರೆ, ಅಣ್ಣವ್ರು ಮಾಡ್ತಿದ್ದಾರೆ ಅಂತ ನೋಡಬೇಡಿ ಅಂತ ಹೇಳ್ತಾರೆ ಅಲ್ವಾ. ಅಲ್ಲೂ ಸಹ ಬಾಬಾರವರೇ ಅವ್ರ ಮೂಲಕ ನಮಗೆ ಮುರುಳಿಯನ್ನ ನುಡಿಸ್ತಿದ್ದಾರೆ. ಅಲ್ಲಿ ಕೂತಿರುವಂತಹ ದೇಹದಾರಿಯನ್ನ ನೋಡಬೇಡಿ, ಅಲ್ಲಿ ಯಾರು ತಿಳಿಸ್ತಿದ್ದಾರೆ ಆ ಮಹಾವಾಕ್ಯಗಳು ಅವರನ್ನ ನೋಡಿ, ಆ ಮಹಾವಾಕ್ಯಗಳನ್ನ ನೋಡಿ, ಶಿವಬಾಬಾರವರನ್ನ ನೋಡಿ ಅಂತ ಬಾಬಾ ಹೇಳ್ತಾರೆ. ಇವೆಲ್ಲವೂ ಸಹ ಲೆಕ್ಕಾಚಾರಗಳು ತಯಾರಾಗತ್ತೆ. ದೃಷ್ಟಿ ಕೊಡೋದಿರ್ಬೋದು, ದೃಷ್ಟಿ ತಗೊಳ್ಳೋದಿರ್ಬೋದು. ನಾವು ಬಾಬಾರವ್ರ ಹತ್ರ ಹೋಗಿ ತುಂಬಿಸ್ಕೊಳ್ತೀವಿ, ಪರಂಧಾಮದಲ್ಲಿ ಸೂಕ್ಷ್ಮವತನದಲ್ಲಿ ನಾವು ತುಂಬಿಸ್ಕೊಳ್ತೀವಿ. ನಾವು ತುಂಬಿಸ್ಕೊಂಡ್ರೂ ಸಹ ನಾವು ಇತರರಿಗೆ ಕೊಡುವುದಕ್ಕೂ ಸಹ ನಾವು ನಿಮಿತ್ತರಾಗಿರಬೇಕು. ನಾನು ಕೊಡ್ತಿದ್ದೀನಿ ಅನ್ನುವಂತಹದ್ದು ಸಹ ನಮಗೆ ಬರಬಾರದು ಆ ಭಾವನೆ. ಅರ್ಥ ಆಯ್ತಲ್ಲ. ದೃಷ್ಟಿ ಆತ್ಮಿಕವಾದಂತಹ, ನೀವು ಯಾರನ್ನೇ ನೋಡಿ, ನಿಮ್ಮ ಎದುರುಗಡೆ ಯಾರೇ ಬಂದರೂ ಸಹ ನೀವು ಆತ್ಮಿಕ ಒಂದು ಸ್ಮೃತಿಯಲ್ಲಿ ಇರ್ತಾ, ಆ ಒಂದು ಸ್ಥಿತಿಯಲ್ಲಿ ಇರ್ತಾ, ಎದುರುಗಡೆ ಬರುವ ಆತ್ಮನನ್ನ ನೋಡ್ತಾ, ಶರೀರದಲ್ಲಿ ಇರುವ, ಮಸ್ತಕದಲ್ಲಿರುವ ಮಣಿಯನ್ನ ನೋಡ್ತಾ ನೀವು ಸಂಕಲ್ಪಗಳನ್ನ ಮಾಡ್ತಾ ಇದ್ರೆ, ಅದು ಹೇಳ್ತಾರಲ್ಲ, ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣ ಭಾವನೆಯ ಒಂದು ಸಂಕಲ್ಪಗಳನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಯಾವಾಗ
ಆತ್ಮದ ಒಂದು ಸ್ಮೃತಿಯಲ್ಲಿರ್ತೀವಿ, ಬಾಬಾರವರ ಜೊತೆ ಕನೆಕ್ಟ್ ಆಗಿರ್ತೀವಿ. ಆಗ ಇತರರು ಎದುರುಗಡೆ ಯಾರೇ ಬಂದರೂ ಆ ಆತ್ಮವನ್ನು ಆತ್ಮ ಅಂತ ನಾವು ನೋಡ್ತೀವಿ. ಶರೀರವನ್ನು ನಾವು ನೋಡಿಲ್ಲ ಅಂದರೆ ನಮ್ಮ ಆತ್ಮದಲ್ಲಿ ಶಕ್ತಿ ಅನ್ನೋದು ತುಂಬಿ ನಮ್ಮ ಮೂಲಕ ಬಾಬಾ ಆತ್ಮಕ್ಕೆ ಕೊಡ್ತಾ ಹೋಗ್ತಾರೆ. ನಮ್ಮ ಒಂದು ಸ್ಮೃತಿಯಲ್ಲಿ ನಾವು ಯಾವಾಗ ನಮ್ಮ ಮನಸ್ಸು ಬುದ್ಧಿ ಬಾಬಾರವರ ಜೊತೆ ಕನೆಕ್ಟ್ ಆಗಿರುತ್ತೆ, ನಾವು ಯಾರನ್ನೇ ನೋಡಿದ್ರು ಆತ್ಮ ಅಂತ ನೋಡ್ತೀವಿ. ಆಗ ಬಾಬಾರವರಿಂದ ನಮಗೆ ಸಿಕ್ತಿರುತ್ತೆ. ನಮ್ಮಿಂದ ಆಟೋಮೆಟಿಕಲಿ ವೈಬ್ರೇಷನ್ ಮೂಲಕ, ಶುಭ ಭಾವನೆ ಶುಭ ಕಾಮನೆಗಳ ಮೂಲಕ ಇತರ ಆತ್ಮಗಳಿಗೆ ಸೇರ್ತಿರುತ್ತೆ. ಅವರು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇರ್ತಾರೆ. ನಾವು ಸಂಕಲ್ಪ ಮಾಡಿದ್ರೂ ಮಾಡಿಲ್ಲ ಅಂದ್ರೂ ಸಹ ಅವರ ಬಗ್ಗೆ ನಾವು ಸ್ಥಿತಿ ಸ್ಮೃತಿ ಸ್ವರೂಪದಲ್ಲಿದ್ದೀವಿ ಅಂದರೆ ನಮ್ಮಿಂದ ವೈಬ್ರೇಷನ್ಸ್ ಅವರಿಗೆ ಹೋಗ್ತಿರುತ್ತೆ. ಅದೇ ಥರನೇ ವಾಯುಮಂಡಲ, ವಾತಾವರಣ, ಪ್ರಭಾವ ಮಂಡಲ ಇವೆಲ್ಲವೂ ಸಹ ತಯಾರಾಗುವಂತಹದ್ದೇ ಅದರ ಮೂಲಕ ಆಗಿದೆ. ಆದ್ದರಿಂದ ನಾವೇನು ಮಾಡಬೇಕು, ಆತ್ಮಿಕ ದೃಷ್ಟಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಶರೀರವನ್ನು ನೋಡಬಾರ್ದು. ಶರೀರವನ್ನು ನೋಡ್ತೀವಿ ಅಂತಂದರೆ ಏನಾಗುತ್ತೆ, ಶರೀರದ ನಾವು ಈ ಸ್ಥೂಲವಾದ ಕಣ್ಣುಗಳಿಂದ ನಾವು ಶರೀರವನ್ನು ನೋಡ್ತೀವಿ. ಆಗ ಏನಾಗುತ್ತೆ, ಲೆಕ್ಕಾಚಾರ ತಯಾರಾಗುತ್ತೆ. ದೇಹಾಭಿಮಾನದಲ್ಲಿ ಬರುವುದೇ ಮಹಾಪಾಪ ಅಂತ ಹೇಳ್ತಾರೆ ಬಾಬಾ. ಅಷ್ಟು ಡೆಪ್ತ್ ಆಗಿದೆ, ಅಷ್ಟು ಸೂಕ್ಷ್ಮವಾಗಿದೆ. ಮತ್ತೆ ನಾವು ದೇಹದಾರಿಗಳನ್ನ ಈ ಸ್ಥೂಲವಾದ ಕಣ್ಣುಗಳಿಂದ ನಾವು ನೋಡ್ತೀವಿ ಅಂತಂದ್ರೆ ಅದು ಸಹ ಪಾಪ, ಅದು ಸಹ ಲೆಕ್ಕಾಚಾರ. ಆದ್ದರಿಂದ ಶರೀರವನ್ನು ನೋಡಿದ್ರು ಅಲ್ಲಿ ಆತ್ಮವನ್ನೇ ನಾವು ನೋಡಬೇಕು. ಈ ಅಭ್ಯಾಸವನ್ನೇ ನಾವು ಮಾಡ್ಕೊಳ್ಬೇಕಾಗಿದೆ. ಆತ್ಮಿಕ ದೃಷ್ಟಿಯನ್ನು ನಾವು ಇಡಬೇಕಾಗತ್ತೆ. ಈಗ ಅಲ್ಲೂ ಅಷ್ಟೇ ಅಲ್ವಾ, ಕೆಲವರು ಏನು ಹೇಳ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತಾರೆ, ದೃಷ್ಟಿ ಕೊಡ್ತಿರ್ತಾರೆ ಅಂತ ಹೇಳ್ತಾರೆ. ಆದರೆ ಅದರ ಒಂದು ಅರ್ಥ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಯಾವ ರೀತಿ ಅಂತಂದರೆ, ಆತ್ಮದ ಸ್ಮೃತಿಯಲ್ಲಿ ಇರ್ತಾ ನಾನು ಆತ್ಮ ಬಾಬಾರವರ ಜೊತೆ ಕನೆಕ್ಟ್ ಆಗಿ ಎದುರು ಯಾರಿರ್ತಾರೆ ಅವರನ್ನು ಸಹ ಸಹೋದರ ಆತ್ಮ ಅಂತ ನೋಡ್ತಾ ಬಾಬಾರವರ ಜೊತೆ ಕನೆಕ್ಟ್ ಆಗಿರ್ತೀವಲ್ಲ, ಬಾಬಾರವರು ನಮ್ಮ ಮೂಲಕ ಆತ್ಮಕ್ಕೆ ಕೊಡ್ತಿರ್ತಾರೆ. ಆತ್ಮವನ್ನು ನೋಡ್ತಿರ್ತಾರೆ ಹೊರತು ಕಣ್ಣುಗಳನ್ನು ನೋಡೋದಿಲ್ಲ. ಕಣ್ಣುಗಳನ್ನು ನೋಡೋದಿಲ್ಲ. ಯಾಕೆ ಅಂದರೆ ಈ ಕಣ್ಣುಗಳಲ್ಲಿ ನೋಡೋದಂತಂದ್ರೆ ಕಣ್ಣುಗಳಿಂದ ವೈಬ್ರೇಷನ್ ಹರಡುತ್ತೆ. ಅದಕ್ಕೆ ಆತ್ಮಕ್ಕೆ ಈ ಕಣ್ಣುಗಳು 2 ಕಿಟಕಿಗಳು ಅಂತ ಹೇಳ್ತಾರೆ ಅಲ್ವಾ. ಈ ಕಿಟಕಿಗಳ ಮೂಲಕ ವೈಬ್ರೇಷನ್ಸ್ ಅನ್ನುವಂತಹದ್ದು ಈಚೆ ಬರುತ್ತೆ, ಅದು ಅವರಿಗೆ ತಲುಪುತ್ತೆ ಅಲ್ವಾ. ವೈಬ್ರೇಷನ್ ಮೂಲಕ ತಲುಪುತ್ತೆ, ತರಂಗಗಳ ಮೂಲಕ ತಲುಪುತ್ತೆ. ಆದ್ದರಿಂದ ಆತ್ಮ ಅಂತ ತಿಳಿದು ಭ್ರುಕುಟಿ ಮಧ್ಯೆ ಇರೋ ಆತ್ಮವನ್ನು ನೋಡ್ತಾರೆ ಹೊರತು ಯಾವತ್ತು ಕಣ್ಣಲ್ಲಿ ಕಣ್ಣನ್ನು ಇಟ್ಟು ನೋಡೋದಿಲ್ಲ. ಕೆಲವರು ಆ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ದೃಷ್ಟಿ ಬಾಬಾ ಬರ್ತಾರೆ ಮಿಲನದಲ್ಲಿ ನೋಡಿರ್ತಾರಲ್ಲ, ಎಲ್ಲರನ್ನೂ ಆತ್ಮ ಅಂತ ನೋಡ್ತಾ ಅವರು ದೃಷ್ಟಿಯನ್ನು ಕೊಡ್ತಿರ್ತಾರೆ. ಅವರು ಕಣ್ಣಲ್ಲಿ ಕಣ್ಣಿಟ್ಟು ಯಾರನ್ನೂ ನೋಡೋದಿಲ್ಲ ಅಲ್ವಾ. ಅದೇ ರೀತಿನೇ ನಮ್ಮನ್ನು ನಾವು ಆತ್ಮ ಅಂತ ತಿಳಿತಾ ಬಾಬಾರವರ ಜೊತೆ ಕನೆಕ್ಟ್ ಆಗಿ ಇತರರನ್ನು ನನ್ನ ಸಹೋದರ ಆತ್ಮಗಳು ಅಂತ ನೋಡ್ತಾ ಹೋದಂತೆ, ನಾವು ಸಂಕಲ್ಪಗಳನ್ನು ಮಾಡ್ತಾ ಹೋದಂತೆ ಬಾಬಾ ನಮ್ಮ ಮೂಲಕ ಅವರಿಗೆ ಕೊಡ್ತಿರ್ತಾರೆ. ಗುಣ, ಶಕ್ತಿ ಇವೆಲ್ಲ ಪ್ರಾಪ್ತಿಗಳಲ್ವಾ, ಇವೆಲ್ಲನೂ ಸಹ ಕೊಡ್ತಿರ್ತಾರೆ. ಅದು ಅವರಿಗೆ ವೈಬ್ರೇಷನ್ ಮೂಲಕ ಸೇರ್ತಿರುತ್ತೆ ಅವರಿಗೆ. ಇದು ಅಂತಿಮದಲ್ಲಿ ತುಂಬ ಇದೇನಾಗುತ್ತೆ, ಕೆಲಸ ಮಾಡುತ್ತೆ. ತುಂಬ ಇದರ ಪಾತ್ರ ದೊಡ್ಡದಿದೆ. ಜೊತೆಗೆ ದೃಷ್ಟಿಯ ಮೂಲಕನೇ ಸಾಕ್ಷಾತ್ಕಾರಗಳನ್ನು ಮಾಡಿಕೊಳ್ಳುವಂಥ ಪಾತ್ರನೂ ಸಹ ಇದೆ. ಬ್ರಹ್ಮಬಾಬಾ ಇದ್ರಲ್ಲ, ಅವರನ್ನು ನೋಡ್ತಿದ್ರೇನೆ ಎಷ್ಟೋ ಸಾಕ್ಷಾತ್ಕಾರಗಳನ್ನು ಮಾಡ್ಕೊಂಡ್ಬಿಡ್ತಾ ಇದ್ರು. ಸತ್ಯುಗದ ಸಾಕ್ಷಾತ್ಕಾರ, ಕೃಷ್ಣ ರಾಧೆಯ ಒಂದು ಸಾಕ್ಷಾತ್ಕಾರ ಎಲ್ಲವನ್ನೂ ಸಹ ಮಾಡ್ಕೊಂಡ್ಬಿಡ್ತಿದ್ರು. ಅವರು ಆ ಸ್ಥಿತಿ ಸ್ಮೃತಿ ಬಾಬಾರ ಅಂದ್ರೆ ಸ್ವರೂಪದಲ್ಲಿ ಸ್ಥಿತರಾಗಿ ಬಾಬಾರವ್ರ ಜೊತೆ ಕನೆಕ್ಟ್ ಆಗಿರ್ತಿದ್ರು. ಅವರ ನೆನಪಲ್ಲಿ ಮಗ್ನ ಆಗ್ಬಿಡ್ತಿದ್ರು. ಆಗ ಅವರು ಮುಂದೆ ಯಾರೇ ಬಂದ್ರು ಅವರಿಗೆ ಆತ್ಮಿಕ ದೃಷ್ಟಿ ಅಂದ್ರೆ ಆತ್ಮಿಕ ಒಂದು ಸ್ಮೃತಿ ತಾನಾಗಿ ಬಂದ್ಬಿಡ್ತಿತ್ತು. ಅವರು ತಾನಾಗಿ ಆತ್ಮದ ಒಂದು ಸ್ಮೃತಿಯಲ್ಲಿ ಸ್ಥಿತರಾಗ್ಬಿಡ್ತಿದ್ರು. ಮತ್ತೆ ಬ್ರಹ್ಮಬಾಬಾರವರಿಂದ ಸಾಕ್ಷಾತ್ಕಾರಗಳು ಸಹ ಮಾಡ್ಕೊಂಡ್ಬಿಡ್ತಿದ್ರು.
ವಿಷ್ಣುವಿನ ಸಾಕ್ಷಾತ್ಕಾರ ಆಗಿದೆ, ಕೃಷ್ಣನ ಸಾಕ್ಷಾತ್ಕಾರ ಆಗಿದೆ. ದೃಷ್ಟಿಯ ಮೂಲಕನೂ ಸಹ ಸಾಕ್ಷಾತ್ಕಾರಗಳು ಸಹ ಆಗುತ್ತೆ. ಅರ್ಥ ಆಯ್ತಲ್ಲ? ಅಷ್ಟು ಮಹತ್ವ ಇದೆ. ದೃಷ್ಟಿ ಅಂದ್ರೆ ಆತ್ಮಿಕ ದೃಷ್ಟಿ. ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತಹದ್ದು ದೃಷ್ಟಿಯಲ್ಲ. ಕೆಲವರಿಗೆ ಇನ್ನೂ ಗೊತ್ತಿರೋದಿಲ್ಲ. ದೃಷ್ಟಿಯನ್ನ ಹೇಗೆ ತಗೊಳ್ಳೋದಂತನೂ ಗೊತ್ತಿರೋದಿಲ್ಲ, ದೃಷ್ಟಿಯನ್ನ ಹೇಗೆ ಕೊಡುವುದು ಅಂತನೂ ಕೆಲವರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಬಾಬಾ ತಿಳಿಸ್ತಿದ್ದಾರೆ, ಯಾರೇ ನಿಮಗೆ ದೃಷ್ಟಿಯನ್ನ ಕೊಡ್ತಿದ್ದಾರೆ ಅಂದ್ರು ಬಾಬಾ, ಅವರ ಭ್ರುಕುಟಿಯ ಮಧ್ಯೆ ಇರುವಂತಹ ಶಿವಬಾಬಾ ಇದೆ. ಶಿವಬಾಬಾ ಈ ಆತ್ಮದ ಮೂಲಕ ಆ ಭ್ರುಕುಟಿಯ ಮಧ್ಯೆ ಆತ್ಮ ನೋಡಿ, ಶಿವಬಾಬಾ ಇವರ ಮೂಲಕ ನನಗೆ ಕೊಡ್ತಿದ್ದಾರೆ ಅಂತ ತಗೊಳ್ಳಿ. ಆಯ್ತಲ್ಲ? ಈ ರೀತಿ ತಗೊಳ್ಬೇಕಾಗತ್ತೆ. ದೃಷ್ಟಿಯನ್ನ ಕೊಡ್ಬೇಕಾದ್ರೆ ನಾನು ಆತ್ಮ ಬಾಬಾ ಜೊತೆ ಕನೆಕ್ಟ್ ಆಗಿದ್ದೀನಿ, ಜೊತೆ ಎದುರುಗಡೆ ಇರುವಂತ ಆತ್ಮಕ್ಕೆ ಬಾಬಾ ನನ್ನ ಮೂಲಕ ಕೊಡ್ತಿದ್ದಾರೆ. ಆ ಸಂಕಲ್ಪಗಳು, ನಾವೇನೇ ಸಂಕಲ್ಪಗಳು ಮಾಡಿದ್ರು ಅದರಲ್ಲಿ ಶಕ್ತಿ ತುಂಬುತ್ತೆ. ಆ ಒಂದು ಸಂಕಲ್ಪಗಳ ವೈಬ್ರೇಷನ್ ಆಗ ಆತ್ಮಕ್ಕೆ ಹೋದಾಗ ಅವರಿಗೆ ಅದು ಪ್ರಾಪ್ತಿಯಾಗುತ್ತೆ. ಅರ್ಥ ಆಯ್ತಲ್ಲ? ಯಾಕೆ ಅಂತಂದ್ರೆ ವೈಬ್ರೇಷನ್ ಹರಡುತ್ತೆ ಅಂತ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಆತ್ಮ ಅಂತ ನೋಡ್ತಾ, ಆತ್ಮ ಅಂತ ತಿಳ್ಕೊಂಡು, ಆತ್ಮ ಅಂತ ನೋಡ್ತಾ ನಾವು ಮಾಡುವಂತಹ ಅಂದ್ರೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರ್ಬೇಕು. ಆಯ್ತಲ್ಲ? ನಾನು ಕೊಡ್ತಿದ್ದೀನಿ ಅಲ್ಲ, ಅವ್ರು ಕೊಡ್ತಿದ್ದಾರೋ ಅಂತನೂ ಅಲ್ಲ, ಬಾಬಾ ಕೊಡ್ತಿದ್ದಾರೆ. ಬಾಬಾ ಆತ್ಮ ಇರೋ ಕಡೆ ಬಾಬಾ ಇರಲೇಬೇಕು. ಇದನ್ನ ಯಾವತ್ತೂ ಮರಿಬಾರ್ದು. ನೀವು ಯೋಗದಲ್ಲಿ ಕೂತ್ಕೋತೀರಾ, ಆಗ ಯಾರಿಗಾದ್ರೂ ನೀವು ಯೋಗದಾನ ಮಾಡ್ಬೇಕಾಗತ್ತೆ. ಅವಾಗ ಇಮರ್ಜ್ ಮಾಡ್ಕೋತೀರಾ ಅಲ್ವಾ? ಸೂಕ್ಷ್ಮ ರೂಪದಲ್ಲಿ ಇಮರ್ಜ್ ಮಾಡ್ಕೋತೀರಾ. ಅವರ ಭ್ರುಕುಟಿ ಮಧ್ಯೆ ಆತ್ಮನನ್ನೇ ನೋಡ್ಬೇಕಾಗತ್ತೆ. ಆಯ್ತಲ್ಲ? ಸಹೋದರ ಆತ್ಮ ಅಂತ ನೋಡ್ತಾ ಆ ಆತ್ಮಕ್ಕೆ ಏನ್ ಮಾಡ್ಬೇಕಾಗತ್ತೆ? ಬಾಬಾರ ಜೊತೆ ಕನೆಕ್ಟ್ ಆಗಿ, ಬಾಬಾರವರಿಂದ ನನಗ್ ಬರ್ತಿದೆ, ನನ್ನ ಮೂಲಕ ಬಾಬಾ ಅವ್ರಿಗೆ ಕೊಡ್ತಿದ್ದಾರೆ. ಇಲ್ಲಿ ನಾನು ಅನ್ನುವಂತಹದ್ದು, ನಾನು ಮತ್ತೆ ಇತರ ದೇಹದಾರಿಗಳು ಅನ್ನುವಂಥದ್ದು ಬರಲೇಬಾರ್ದು. ಇಲ್ಲಿ ಬರಬೇಕಾಗಿರುವಂತಹದ್ದೇನು? ಬಾಬಾ. ಅರ್ಥ ಆಯ್ತಲ್ಲ? ಇವು ಈಗಿಂದನೇ ನಾವು ಆತ್ಮಿಕ ದೃಷ್ಟಿಯನ್ನ ನಾವೇನ್ ಮಾಡ್ಕೋಬೇಕಾಗತ್ತೆ? ತಯಾರು ಮಾಡ್ಕೋಬೇಕಾಗತ್ತೆ. ಸ್ಥೂಲವಾದ ಕಣ್ಣುಗಳಿಂದ ನೋಡುವುದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಕೆಲಸ ಕಾರ್ಯ ಮಾಡ್ಬೇಕಾಗತ್ತೆ ಅಲ್ವಾ? ಕಾರ್ಯಗಳಿರುತ್ತೆ, ವ್ಯವಹಾರಗಳಿರುತ್ತೆ, ವ್ಯಾಪಾರ, ಆಫೀಸು, ಅದು ಇದು, ಮನೆ ಕೆಲಸ ಎಲ್ಲವೂ ಇರುತ್ತೆ. ಅವೆಲ್ಲವನ್ನೂ ಅಲೌಕಿಕವಾಗಿ ನಾವು ನೋಡ್ತಾ, ಇದು ಯಜ್ಞ, ಇದು ಬಾಬಾರವರ ಸೇವೆ, ಬಾಬಾರವರ ಮಕ್ಕಳು, ಇವರೆಲ್ಲರೂ ಸಹ ನನ್ನ ಸಹೋದರ ಆತ್ಮಗಳು, ಅವರನ್ನೆಲ್ಲನೂ ಸಹ ನೋಡ್ತಾ ಏನ್ ಮಾಡ್ಬೇಕಾಗತ್ತೆ? ಕಾರ್ಯ ವ್ಯವಹಾರಗಳನ್ನ ಮಾಡುವಾಗ್ಲೂ ಸಹ ಏನ್ ಮಾಡ್ಬೇಕು? ಬಾಬಾರವರ ಜೊತೆ ಕನೆಕ್ಟ್ ಆಗಿ ಏನ್ ಮಾಡ್ಬೇಕು? ಮೂರನೇ ಕಣ್ಣು ತೆರೆದೇ ಇರಬೇಕು, ಕ್ಲೋಸ್ ಆಗಿರಬಾರ್ದು. ದೇಹಾಭಿಮಾನದಲ್ಲಿ ಬಂದಿರಬಾರ್ದು. ಆ ಒಂದು ಪ್ರಾಕ್ಟೀಸ್ ಅನ್ನ ನಾವು ಮಾಡಬೇಕು. ಆತ್ಮಾಭಿಮಾನಿಯಾಗಿ ಆತ್ಮದ ಒಂದು ಸ್ಮೃತಿ ದೃಷ್ಟಿಯನ್ನ ನಾವು ಆ ವೃತ್ತಿಯನ್ನ ತಯಾರು ಮಾಡಿಕೊಂಡು ಬಾಬಾರ ಜೊತೆ ಕನೆಕ್ಟ್ ಆಗಿ ನಾವೇನ್ ಮಾಡ್ಬೇಕಾಗತ್ತೆ? ಕೆಲಸ ಕಾರ್ಯಗಳನ್ನ ನಾವು ಅದು ಸೇವೆ ಅಂತ ತಿಳಿದು ಮಾಡ್ಬೇಕಾಗತ್ತೆ. ನಮಗೆ ಬಾಬಾರವರ ಮಕ್ಕಳಿಗೆ ನೀವು ಮನೆಯಲ್ಲೇ ಕೆಲಸ ಮಾಡಿ, ಸೆಂಟರಲ್ಲೇ ಕೆಲಸ ಮಾಡಿ, ಅದು ಸೇವೆಯಾಗಿರ್ಬೇಕು. ಸೇವೆ ಯಾವಾಗ ಆಗಿರುತ್ತೆ? ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮೃತಿ ಎಲ್ಲಿರುತ್ತೆ? ಪರಮಾತ್ಮನ ಶಕ್ತಿಗಳು, ಆತ್ಮದ ಶಕ್ತಿಗಳು ಎಲ್ಲಿರುತ್ತೆ, ಎಲ್ಲಿ ಸೇರಿರುತ್ತೆ, ಅದೇ ಸೇವೆ ಆಗಿರುತ್ತೆ. ಇಲ್ಲ ಅಂದ್ರೆ ಅದು ಕೇವಲ ಕೆಲಸ ಆಗಿರುತ್ತೆ. ನೀವು ಆಫೀಸಲ್ಲೇ ಮಾಡ್ತಿರೋ, ವ್ಯಾಪಾರ ಮಾಡ್ತಿರೋ, ಮನೆಯಲ್ಲೇ ಮಾಡ್ತಿರೋ, ಎಲ್ಲೇ ಮಾಡಿ, ಮನೇನೂ ಬಾಬಾರವರ ಯಜ್ಞ, ಆಫೀಸು ಬಾಬಾರವರದ್ದೇ, ವ್ಯಾಪಾರನೂ ಬಾಬಾರವರದ್ದೇ, ಸೆಂಟರು ಬಾಬಾರವರದ್ದೇ. ಎಲ್ಲೇ ಆದ್ರೂ ಕೂಡ ಅದು ಸೇವೆಯಾಗಿ ನಾವು ಪರಿಗಣಿಸಬೇಕಾಗತ್ತೆ. ಇದು ಸೇವೆ ಬಾಬಾ ನನ್ನ ಮೂಲಕ ಮಾಡಿಸ್ತಿದ್ದಾರೆ. ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿ, ಜೊತೆಗೆ ನಿಮಿತ್ತವಾಗಿ ಕರ್ಮಯೋಗಿಯಾಗಿ ಮಾಡುವ ಒಂದು ಸ್ಮೃತಿಯನ್ನು ನಾವು ತಯಾರು ಮಾಡ್ಕೊಳ್ಬೇಕು. ಆಗ ಯಾವುದೇ ದೇಹದಾರಿಗಳ ಒಂದು ಅವರ ಪ್ರಭಾವದಲ್ಲೂ ಬರೋದಿಲ್ಲ, ಆ ಕರ್ಮಗಳ ಪ್ರಭಾವದಲ್ಲೂ ಬರೋದಿಲ್ಲ, ಆ ವ್ಯವಹಾರಗಳ ಪ್ರಭಾವದಲ್ಲೂ ಬರೋದಿಲ್ಲ. ಅವುಗಳಿಗೆ ಅತೀತವಾಗೂ ಇರ್ತೀವಿ, ಅಷ್ಟೇ ಪ್ರಿಯವಾಗೂ ಸಹ ಇರ್ತೀವಿ. ನಾವೆಲ್ಲರಿಗೂ ಪ್ರಿಯ, ಬಾಬಾರವರಿಗೂ ಸಹ ನಾವು ಪ್ರಿಯವಾಗಿರ್ತೀವಿ. ಈ ಆತ್ಮಿಕ ದೃಷ್ಟಿ ಅನ್ನುವಂತಹದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂದ್ರೆ ನಾವು ಕಣ್ಣೇ ನೋಡಿ ನಮಗೆ ಮೋಸ ಮಾಡುವಂತಹದ್ದು ಜಾಸ್ತಿ. ನಾವು ಕೇಳಿಸ್ಕೊಳ್ಳೋದಕ್ಕಿಂತ ಅಲ್ವಾ ಜಾಸ್ತಿ ನಾವು ನೋಡುವಂತಹದ್ದೇ ಇರುತ್ತೆ ಜಾಸ್ತಿ ಅಲ್ವಾ? ಮಾತಾಡೋದಿರ್ಬೋದು, ಕೇಳಿಸ್ಕೊಳ್ಳೋದಿರ್ಬೋದು, ಯಾಕಂದ್ರೆ ಕಣ್ಣಿಂದನೇ ಜಾಸ್ತಿ ಆತ್ಮದಲ್ಲಿ ಒಳಗಡೆ ಸೇರುತ್ತಂತೆ.
ಕಣ್ಣಿನ ಮೂಲಕನೇ ಜಾಸ್ತಿ ಆತ್ಮದ ಒಳಗಡೆ ಸೇರುತ್ತೆ, ಎಂಟರ್ ಆಗುತ್ತೆ ಅಂತನೂ ಸಹ ಹೇಳ್ತಾರೆ. ಅಂದ್ರೆ ನಾವು ಏನೇನು ನೋಡ್ತೀವಿ ಅದೆಲ್ಲದರ ಒಂದು ಚಿತ್ರ ಏನಾಗ್ಬಿಡುತ್ತೆ, ಬುದ್ಧಿ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಬುದ್ಧಿ ಕ್ಯಾಮ್ರಾ ಏನ್ ಮಾಡುತ್ತೆ, ಈಗ ಕಣ್ಣುಗಳಲ್ಲಿ ಲೆನ್ಸ್ ಇದೆ ಅಲ್ವಾ, ಇದು ಕ್ಯಾಮ್ರಾ ತರ. ಕಣ್ಣುಗಳಲ್ಲಿ ಏನಿದೆ, ಲೆನ್ಸ್ ಇದೆ ಅಲ್ಲ, ಏನ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ, ಬುದ್ಧಿ ಕ್ಯಾಚ್ ಮಾಡ್ಕೊಂಡ್ಬಿಡತ್ತೆ. ಮತ್ತೆ ಅದರ ಪ್ರಕಾರವಾಗಿ ನಮ್ಮ ಸಂಕಲ್ಪಗಳು, ನಮ್ಮ ಒಂದು ಕರ್ಮಗಳು ನಡೀತಿರುತ್ತೆ, ಅವುಗಳು ಸಂಸ್ಕಾರಗಳಾಗ್ಬಿಡತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಾರ್ಯವ್ಯವಹಾರಗಳಲ್ಲಿ ಬರಬೇಕಾ, ಆಗ ಬನ್ನಿ ಕರ್ಮಯೋಗಿಯಾಗಿ ಅತೀತವಾಗಿ ಏನ್ ಮಾಡ್ಬೇಕಾಗತ್ತೆ, ಆ ಕರ್ಮಗಳಿಗೆ ಅತೀತ, ಕರ್ಮಾತೀತವಾಗಿ ಮಾಡಿ ಕರ್ಮಗಳನ್ನ ಅಂತ ಹೇಳ್ತಾರೆ. ಕರ್ಮಗಳಿಗೆ ಅತೀತ ಅಂದ್ರೇನು, ಆ ಕರ್ಮಗಳಲ್ಲಿ ಮನಸ್ಸು ಬುದ್ಧಿ ಸಿಕ್ಕಾಕೊಂಡಿರಬಾರ್ದು, ಅವುಗಳಿಗೆ ಅತೀತ ಆಗಿರ್ಬೇಕು. ಬಾಬಾರವರ ಜೊತೆ ಕನೆಕ್ಟ್ ಆಗಿರ್ಬೇಕು ಮನಸ್ಸು ಬುದ್ಧಿ. ಕೇವಲ ಈ ಕರ್ಮೇಂದ್ರಿಯಗಳು ಕೆಲಸವನ್ನ ಅಂದ್ರೆ ಸೇವೆಯನ್ನ ಮಾಡ್ತಿರ್ಬೇಕು, ಅವಾಗ ಅದು ಸೇವೆ ಆಗತ್ತೆ. ಆ ಕರ್ಮ ಏನಾಗುತ್ತೆ, ಸೇವೆ ಆಗತ್ತೆ. ಇಲ್ಲ ಅಂದ್ರೆ ಕೇವಲ ಅದು ಒಂದು ಕೆಲಸ ಆಗ್ಬಿಡತ್ತೆ. ನೀವು ಪಾತ್ರೆ ತೊಳೆದ್ರು, ನೀವು ಕಸ ಹೊಡೆದ್ರು, ಬಟ್ಟೆ ಒಗಿತೀರಾ, ನೀವು ಏನೇ ಮಾಡಿ ಬಾಬನ್ ಸ್ಮೃತಿ ಇದೆ, ಆತ್ಮದ ಸ್ಮೃತಿ ಇದೆ ಅಂದ್ರೆ ಅದು ಸೇವೆನೇ ಆಗಿರುತ್ತೆ. ಅರ್ಥ ಆಯ್ತಲ್ಲ, ಅದು ಏನಾಯ್ತು, ಆ ಸಮಯನೂ ಸಫಲ ಆಗಿರುತ್ತೆ, ನಿಮ್ಮ ಒಂದು ಕರ್ಮ ಏನಿದೆ ಅದು ಸಹ ಸಫಲ ಆಗಿರುತ್ತೆ, ಶಕ್ತಿನೂ ಸಫಲ ಆಗಿರುತ್ತೆ, ಎಲ್ಲವೂ ಸಹ ಸಫಲ ಆಗಿ ಜೊತೆಗೆ ಸಫಲತೆನೂ ಸಹ ನಿಮಗೆ ವಾಪಸ್ ರಿಟರ್ನ್ ಸಿಗುತ್ತೆ. ಅರ್ಥ ಆಯ್ತಲ್ಲ. ಕಣ್ಣೇ ಜಾಸ್ತಿ ಮೋಸ ಮಾಡುವಂತಹದ್ದು. ನಾವು ಮೊಬೈಲನ್ನು ನೋಡ್ತಿರ್ತೀವಿ, ಹೊರಗಡೆ ಶರೀರಗಳನ್ನು ನೋಡ್ತಿರ್ತೀವಿ, ನೋಡಿದ ತಕ್ಷಣ ಏನ್ ಬಂದ್ಬಿಡುತ್ತೆ, ಇವಾಗ ಶರೀರ ನೋಡಿದ ತಕ್ಷಣ ಇಂಥವ್ರು ಅಂತ ನೆನಪು ಬಂದ್ಬಿಡುತ್ತೆ. ಮತ್ತೆ ಅವ್ರೆಂಥವ್ರು ಅನ್ನೋದು ಸಹ ಅಲ್ಲ, ಯಾರು ಅನ್ನೋದು ನೆನಪು ಬರುತ್ತೆ, ಅವ್ರೆಂಥವ್ರು ಅನ್ನೋದು ನೆನಪು ಬರುತ್ತೆ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ನೆನಪು ಬಂದ್ಬಿಡುತ್ತೆ, ಅವ್ರು ಎಲ್ಲಿಯವರು ಅನ್ನೋದು ನೆನಪು ಬಂದ್ಬಿಡುತ್ತೆ. ಎಲ್ಲ ಎಷ್ಟು ಅವ್ರು ಬಯೋಡೇಟಾ ಫುಲ್ಲು ನಮಗೆ ನೆನಪು ಬಂದ್ಬಿಡುತ್ತೆ. ಯಾರನ್ನಾದ್ರೂ ನೋಡಿದ ತಕ್ಷಣ, ನಮ್ಗೆ ಗೊತ್ತಿರೋರ್ನ ಸ್ಥೂಲವಾದ ಕಣ್ಣಿಂದ ನೋಡಿದ ತಕ್ಷಣ ಎಲ್ಲ ಅವ್ರ ಹಿಸ್ಟ್ರಿನೇ ಫುಲ್ಲು ನಮಗೆ ನೆನಪು ಬಂದ್ಬಿಡುತ್ತೆ ಅಲ್ವಾ. ಮತ್ತೆ ಅದು ನಮ್ಮಲ್ಲಿ ಏನಾಯ್ತು, ಎಂಟರ್ ಆಯ್ತು. ಮತ್ತೆ ನಾವು ಯಾವಾಗ ಆತ್ಮ ಅಂತ ನೋಡ್ತೀವಿ, ಕೇವಲ ಶರೀರದಲ್ಲಿರುವಂತ ಆತ್ಮವನ್ನೇ ನಾವು ನೋಡ್ತೀವಿ, ಆಗ ಕೇವಲ ಆತ್ಮದ ಗುಣಗಳು, ಆತ್ಮದ ಸಂಸ್ಕಾರಗಳು, ಯಾರು ಸಂತಾನ ಆಗಿದ್ದಾರೆ, ಇವರು ಏನಾಗಿದ್ದಾರೆ, ನಾವು ಅಷ್ಟೇ ನೋಡ್ತೀವಿ. ಅದಕ್ಕೆ ಹೇಳ್ತಾರೆ ದೇಹ ಅಂದ್ರೆ ವಿಸ್ತಾರ, ಆತ್ಮ ಅಂದ್ರೆ ಸಾರ ಅಂತ. ಈಗ ನೋಡಿ, ದೇಹದಾರಿಗಳನ್ನ ಸ್ಮೃತಿ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಹೇಳಿ. ಈಗ ಯಾರಾದ್ರೂ ಕೋಪದಲ್ಲಿರ್ತಾರೆ, ನಮಗ್ ಗೊತ್ತಿರೋದಿಲ್ಲ ಅವರು ಕೋಪದಲ್ಲಿರ್ತಾರೋ, ಲೋಭದಲ್ಲಿರ್ತಾರೋ, ಮೋಹದಲ್ಲಿರ್ತಾರೋ, ಅವರು ಯಾವುದೋ ಒಂದು ಸಮಸ್ಯೆಯಲ್ಲಿ ಅವರು ಇರ್ತಾರೆ, ಯಾವುದೋ ಒಂದು ವಿಕಾರದಲ್ಲಿ ಇರ್ತಾರೆ. ಈಗ ಕೋಪದಲ್ಲೇ ಇದ್ದಾರೆ ಅನ್ಕೊಳ್ಳಿ, ಆಯ್ತಾ, ನಮಗ್ ಗೊತ್ತಿರೋದಿಲ್ಲ, ಎಲ್ಲೋ ಇರ್ತಾರೆ. ನಾವು ಅವರನ್ನ ಈಗ ಸ್ಮೃತಿ ಮಾಡ್ತೀವಿ. ಆ ಸಮಯ ಅವರಲ್ಲಿ ಕೋಪ ಮಾಡ್ಕೊಳ್ತಿರ್ತಾರಲ್ಲ, ಆ ಕೋಪದ ಒಂದು ವಿಕಾರದಲ್ಲಿ ಅವ್ರು ಇರ್ತಾರಲ್ಲ, ನಾವು ಅವರನ್ನ ಇಲ್ಲಿ ಸ್ಮೃತಿ ಮಾಡ್ತೀವಿ ಅಂದ್ರೆ ಆ ಕೋಪದ ಆ ಒಂದು ಸಂಸ್ಕಾರ, ಆ ಒಂದು ವೈಬ್ರೇಷನ್ ನನ್ನಲ್ಲಿ ಎಂಟರ್ ಆಗತ್ತೆ, ನಮ್ಮಲ್ಲಿ ಎಂಟರ್ ಆಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ದೇಹದಾರಿಗಳನ್ನ ಸ್ಮೃತಿ ಮಾಡಬೇಡಿ, ಆತ್ಮ ಅಂತ ನೋಡಿ, ಆತ್ಮ ಅಂತ ತಿಳ್ಕೊಳ್ಳಿ. ದೇಹ ಅಂತ ನೋಡಿದ್ರೆ ಅವ್ರ ಎಲ್ಲ ಹಿಸ್ಟ್ರಿ ಅದೆಲ್ಲ ನಮ್ಮಲ್ಲಿ ಡೌನ್ಲೋಡ್ ಆಗತ್ತೆ, ಅದೆಲ್ಲ ನಮ್ಮಲ್ಲಿ ಎಂಟರ್ ಆಗತ್ತೆ. ಅವರ ಸಂಸ್ಕಾರ ಏನಿದೆ, ಅವರ ಒಂದು ಗುಣಗಳೇನಿದಾವೆ ಅವೆಲ್ಲ ನಮ್ಮದಾಗ್ಬಿಡುತ್ತೆ. ಆಮೇಲೆ ಅವರಲ್ಲಿ ನಾವು ಒಬ್ರಾಗ್ಬಿಡ್ತೀವಿ. ಅದಕ್ಕೆ ನೋಡಬಾರ್ದು ಅಂತಾರೆ. ಅದಕ್ಕೆ ಏನ್ ಹೇಳ್ತಾರೆ ನೋಡಿ, ಇದೂ ಹೇಳ್ತಾರೆ, ನೀವು ಯಾರನ್ನೇ ನೋಡಿದ್ರು ಸಹ ಅವರ ವಿಶೇಷತೆಗಳನ್ನೇ ನೋಡಿ, ಗುಣಗಳನ್ನ ನೋಡಬೇಡಿ ಅಂತ ಹೇಳ್ತಾರೆ. ವಿಶೇಷತೆಗಳನ್ನು ನೋಡುವಂತಹ ವಿಶೇಷತೆ ಅನ್ನುವ ಕನ್ನಡಕವನ್ನ ಧರಿಸಿ ಅಂತ ಹೇಳ್ತಾರೆ. ಯಾಕೆ, ಈಗ ನಾವು ಅವರನ್ನು ನೋಡ್ತಿದೀವಿ, ಅವ್ರ ವಿಶೇಷತೆಗಳನ್ನೇ ನೋಡ್ತಿದೀವಿ ಅಂದ್ರೆ ಅವೇ ನಮ್ಮಲ್ಲಿ ಎಂಟರ್ ಆಗುತ್ತೆ. ನಾವು ಅವರನ್ನ ನೋಡ್ತಾ ಅವರ ಅವಗುಣಗಳನ್ನು ನಮಗೆ ನೆನಪು ಬರ್ತಿದ್ದಾವೆ, ಅವ್ರದ್ದು ಹಳೆ ಸ್ವಭಾವ ಸಂಸ್ಕಾರಗಳು, ಅವ್ರದ್ದು ವಿಕಾರದ ಒಂದು ಸಂಸ್ಕಾರಗಳು, ಕೋಪ, ಲೋಭ, ಮೋಹ, ಅವರನ್ನ ನಾವು ನೆನಪು ಮಾಡ್ತಿರ್ತೀವಿ ಅಂತಂದ್ರೆ ಅದೇ ನಮ್ಮಲ್ಲಿ ಎಂಟರ್ ಆಗುತ್ತೆ, ಅವು ಕೂಡ ನಮ್ಮಲ್ಲಿ ಎಂಟರ್ ಆಗುತ್ತೆ. ಆತ್ಮ ಅಂದ ಕೇವಲ ಆತ್ಮದ ಗುಣಗಳು, ಆತ್ಮದ ಸಂಸ್ಕಾರಗಳಷ್ಟೇ ನೆನಪಿರುತ್ತೆ. ಆದ್ರೆ ಶರೀರ ಅಂತ ನೋಡಿದಾಗ ಟೋಟಲಿ ಅವ್ರ ಪಾತ್ರ ಎಲ್ಲ ನಮಗೆ ನೆನಪು ಬಂದ್ಬಿಡುತ್ತೆ. ಮತ್ತೆ ಅದೆಲ್ಲ ನಮ್ಮಲ್ಲಿ ಡೌನ್ಲೋಡ್ ಆಗುತ್ತೆ, ನಮ್ಮಲ್ಲಿ ಎಂಟರ್ ಆಗುತ್ತೆ ಅಲ್ವಾ. ಎಷ್ಟು ಲೆಕ್ಕಾಚಾರ ಇರುತ್ತೆ ಅಲ್ವಾ. ಅವರಲ್ಲಿ ನಾವು ಒಬ್ಬರಾಗ್ಬಿಡ್ತೀವಿ. ಅದಕ್ಕೆ ವಿಶೇಷತೆಗಳನ್ನ ನೋಡಿದಾಗ ವಿಶೇಷತೆಗಳಲ್ಲೇ
ಅವೇ ಆ ವಿಶೇಷತೆಗಳೇ ನಮ್ಮಲ್ಲಿ ತುಂಬುತ್ತೆ. ಗುಣಗಳನ್ನು ನೋಡ್ತೀವಿ ಅಂದ್ರೆ ಗುಣಗಳೇ ನಮ್ಮಲ್ಲಿ ತುಂಬುತ್ತೆ. ಅದಕ್ಕೆ ಆತ್ಮಿಕ ದೃಷ್ಟಿಯಿಂದ ನೋಡಿದಾಗ ವಿಶೇಷತೆಗಳು ಕಾಣುತ್ತೆ. ದೈಹಿಕ ದೃಷ್ಟಿಯಿಂದ ಈ ಸ್ಥೂಲವಾದ ಕಣ್ಣುಗಳಿಂದ ನೋಡಿದಾಗ ಗುಣಗಳು ಕಾಣಿಸುತ್ತೆ, ಅವರ ಪಾತ್ರ ಕಾಣಿಸುತ್ತೆ. ಯಾರು ಹೇಗೇ ಇರಲಿ, ನಮ್ಮ ನೋಡುವಂತಹ ದೃಷ್ಟಿ ಪವಿತ್ರವಾಗಿರಬೇಕು, ಶುದ್ಧವಾಗಿರಬೇಕು ಅಂದ್ರೆ ಆತ್ಮ ಅಂತ ನೋಡ್ಬೇಕು. ಈಗ ಯಾರೋ ಇರ್ಬೋದು, ಅವರ ಪಾತ್ರ ಎಷ್ಟೇ ನೀಚವಾಗಿರ್ಲಿ, ಎಷ್ಟೇ ಕೆಟ್ಟದ್ದಾಗಿರ್ಲಿ, ನಾವು ನೋಡ್ಬೇಕಾಗಿರುವಂತಹದ್ದು ಆತ್ಮ ನನ್ನ ಸಹೋದರ, ಅವರು ಸಹ ಬಾಬಾರವರ ಸಂತಾನ. ಇಷ್ಟೇ ನೋಡ್ಬೇಕು. ಅವರಾಗಿದ್ದಾರೆ, ಇವರು ಹೀಗಿದ್ದಾರೆ. ಎಷ್ಟೋ ಮಂದಿ ಸಂದೇಶ ಕೊಡೋದಕ್ಕೂ ಅವ್ರಿಗೆ ಜ್ಞಾನ ಕೊಡೋದಕ್ಕೂ ಹಿಂದೆ ಹೋಗ್ತಾರೆ. ಅವರು ಸರಿ ಇಲ್ಲ, ಅವ್ರು ಆ ಥರ ಇದ್ದಾರೆ, ಅವ್ರು ಈ ಥರ ಇದ್ದಾರೆ, ಅವ್ರದ್ದು ಕ್ಯಾರೆಕ್ಟರ್ ಸರಿ ಇಲ್ಲ, ಅವರು ಈ ಥರ, ಅವರ ಒಂದು ಕ್ಯಾರೆಕ್ಟರೇ ಈ ಥರ ಇದೆ, ಅವರ ಒಂದು ಪದ್ಧತಿನೇ ಈ ಥರ ಇದೆ, ಅವರ ಒಂದು ಕೆಲಸನೇ ಆ ಥರ ಇದೆ ಅಂತ ಕೆಲಸ ಮಾಡೋರಿಗೆಲ್ಲ ನಾವು ಜ್ಞಾನ ಕೊಡಬಾರದು, ಇವೆಲ್ಲ ಹೇಳ್ತಿರ್ತಾರೆ. ಆದರೆ ನೋಡಿ, ಬಾಬಾ ಯಾವತ್ತೂ ಪಾತ್ರವನ್ನ ನೋಡಿ ಅಂತ ಹೇಳಿಲ್ಲ, ಶರೀರವನ್ನ ನೋಡಿ ಅಂತ ಹೇಳಿಲ್ಲ. ಶರೀರಕ್ಕೆ ಪಾತ್ರ ಇರುವಂತಹದ್ದು ಅಲ್ವಾ. ಶರೀರ ನೋಡಿದ ತಕ್ಷಣ ಅವ್ರು ಒಳ್ಳೆಯವರ ಕೆಟ್ಟವರ ಎಲ್ಲ ಬಂದ್ಬಿಡತ್ತೆ. ಅದಕ್ಕೆ ಶರೀರವನ್ನ ನೋಡಬೇಡಿ, ಆತ್ಮ ಅಂತ ನೋಡಿ. ಆಗ ಪಾತ್ರ ಬರೋದಿಲ್ಲ, ಅವರ ಒಂದು ಮೂಲಗುಣ ಮೂಲ ಸಂಸ್ಕಾರ ನೆನಪು ಬರುತ್ತೆ. ಆತ್ಮ ಅಂದಾಗ ಆತ್ಮದ ಗುಣಗಳು, ಆತ್ಮದ ಸಂಸ್ಕಾರ ನಮಗೆ ನೆನಪು ಬರುತ್ತೆ. ಅವರ ಯಾರ ಸಂತಾನ ಆಗಿದ್ದಾರೆ, ಅವ್ರು ನಮಗೆ ಸಹೋದರ ಆಗಿದ್ದಾರೆ ಅಷ್ಟೇ ನೆನಪಿರುತ್ತೆ. ಆದ್ರೆ ನಾವು ಶರೀರ ನೋಡ್ಬಿಡ್ತೀವಿ ಅಂತಂದ್ರೆ ಅವರ ಪಾತ್ರ ಎಲ್ಲ ನೆನಪು ಬಂದ್ಬಿಡುತ್ತೆ. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಅವ್ರು ಎಂಥವರು, ಹೇಗಿದ್ದಾರೆ, ಅವ್ರು ಎಲ್ಲಿಯವರು ಎಲ್ಲ ನೆನಪು ಬಂದ್ಬಿಡುತ್ತೆ. ಆಗ ನಮಗೆ ಬೇಜಾರಾಗ್ಬೋದು, ಕೆಲವೊಂದ್ಸರಿ ಖುಷಿ ಆಗ್ಬೋದು. ಒಳ್ಳೇದನ್ನ ನೋಡಿ ಖುಷಿ ಆಗ್ಬೋದು, ಕೆಟ್ಟದನ್ನ ನೋಡಿ ಬೇಜಾರಾಗ್ಬೋದು. ಇದು ಕೆಟ್ಟದು ಒಳ್ಳೆ ಅಂದ್ರೆ ಬೇಜಾರು ಇಲ್ಲ ಖುಷಿ ಇವೆರಡೂ ಆಗಂಗಿಲ್ಲ, ಎರಡಕ್ಕೂ ಅತೀತ ಆಗಿರ್ಬೇಕು. ಯಾವಾಗ ಅತೀತ ಆಗಕ್ಕೆ ಸಾಧ್ಯ? ಆತ್ಮ ಅಂತ ನೋಡಿದಾಗ ಮಾತ್ರ ನಾವು ಅತೀತ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಯಾರನ್ನೇ ನೋಡಿದ್ರು ಆತ್ಮ ಅಂತ ನೋಡಿ. ಆಗ ಅವರು ಕೆಟ್ಟವರು ಇರ್ಲಿ, ಅವ್ರು ಒಳ್ಳೆಯವರು ಇರ್ಲಿ, ನಮಗೆ ಅದರ ಪ್ರಭಾವ ನಮ್ಮ ಮೇಲೆ ಬೀರೋದು ಇಲ್ಲ. ನಾವು ಕೆಟ್ಟವರು ಶರೀರ ನೋಡಿದ್ರ, ಶರೀರವನ್ನ ನೋಡ್ತಿದೀವಾ, ಆ ಶರೀರದ ನೋಡ್ತಿದೀವಿ ಅಂದ್ರೆ ಆ ಸಂಸ್ಕಾರ ನನ್ನಲ್ಲಿ ಧಾರಣೆ ಆಗೋಯ್ತು. ಆತ್ಮನ್ ನೋಡ್ತೀನ, ಆ ಸಂಸ್ಕಾರ ನನ್ನಲ್ಲಿ ಧಾರಣೆ ಆಗುತ್ತೆ. ಗುಣಗಳನ್ನು ನೋಡ್ತಿದ್ದೀನ, ಅವೇ ನಮ್ಮಲ್ಲಿ ಧಾರಣೆ ಆಗುತ್ತೆ. ವಿಶೇಷತೆಗಳು ನೋಡ್ತಿದ್ದೀನ, ಅವುಗಳೇ ನಮ್ಮಲ್ಲಿ ಧಾರಣೆ ಆಗುತ್ತೆ, ಎಂಟರ್ ಆಗುತ್ತೆ ಅವು ನಮ್ಮಲ್ಲಿ. ಆದ್ದರಿಂದ ನಾವು ಇಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ನಾವು ಅದಕ್ಕೆ ಯೋಚನೆ ಮಾಡಬೇಕಾದ್ರೂ ಯೋಚನೆ ಮಾಡಿ ಅಂತಾರೆ. ಆಲೋಚನೆ ಮಾಡೋದಕ್ಕೂ ಯೋಚನೆ ಮಾಡಬೇಕು ನೀವು ಅಂತ ಹೇಳ್ತಾರೆ. ಎಂತ ಯೋಚನೆ ಮಾಡಬೇಕು ಅಂತನೂ ಸಹ ನೀವು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅಷ್ಟು ಸೂಕ್ಷ್ಮವಾಗಿದೆ, ಅಷ್ಟೊಂದು ಡೆಪ್ತ್ ಆಗಿದೆ. ಬಾಬಾರವರು ಯಾಕೆ ಈ ತರ ತಿಳಿಸ್ತಾರೆ ಅಂದ್ರೆ, ನಮ್ಮ ಒಂದು ದೃಷ್ಟಿ ಏನಾಗಬೇಕು, ಪವಿತ್ರವಾಗಿ ಶುದ್ಧವಾಗಿರಬೇಕು. ಎಲ್ಲಿ ಪವಿತ್ರತೆ ಇರುತ್ತೆ, ಆತ್ಮಿಕತೆಯಲ್ಲಿ ಮಾತ್ರ ಪವಿತ್ರತೆ, ಆತ್ಮಿಕತೆಯಲ್ಲಿ ಮಾತ್ರ ಶುದ್ಧತೆ, ಅಲ್ಲೇ ಸ್ವಚ್ಛತೆ ಇರೋದಕ್ಕೆ ಸಾಧ್ಯ ಆಗತ್ತೆ. ಆತ್ಮ ಪರಮಾತ್ಮ ಯಾರನ್ನೇ ನೋಡಿದ್ರು ಸಹೋದರ ಆತ್ಮಗಳು, ಇಷ್ಟೇ ಬರಬೇಕು ನೆನಪು, ಇನ್ನೇನು ಸಹ ಬರಬಾರ್ದು. ಆದ್ರೂ ಕೆಲವೊಂದ್ಸರಿ ಮಿಸ್ಟೇಕ್ಗಳಾಗ್ತಿರತ್ತೆ, ಮತ್ತೆ ಅದನ್ನ ನಾವು ತಿದ್ದಿ ನಾವು ಮತ್ತೆ ಮುಂದೆ ಚೆಕ್ಕನ್ನು ಚೇಂಜ್ ಮಾಡಿಕೊಂಡು ಮುಂದೆ ಹೋಗ್ತಿರ್ಬೇಕು. ನಾವು ತೀವ್ರ ಪುರುಷಾರ್ಥಿಗಳಾಗಬೇಕು, ಬೇಗ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡ್ಕೋಬೇಕು. 63 ಜನ್ಮದ ಬಿಡಿ, ಅದು 10% ಇಲ್ಲ 20% ಅಷ್ಟೇ. ಆದ್ರೆ ಈಗ ಬಾಬಾರವರ ಮಕ್ಕಳಾಗಿ ನಾವೇನ್ ಮಾಡ್ತೀವಿ, ಅದು ಪದಮದಷ್ಟು ತಯಾರಾಗ್ಬಿಡುತ್ತೆ ಲೆಕ್ಕಾಚಾರ. ಯಾಕೆಂದ್ರೆ ನಾವು ಅರ್ಧಕಲ್ಪದಲ್ಲಿ ನಾವು ಅಜ್ಞಾನಿಯಾಗಿ ಮಾಡಿರುವಂತಹದ್ದು, ಇಲ್ಲಿ ನಾವು ಜ್ಞಾನಿಯಾಗಿ ಮಾಡೋದಕ್ಕೆ ಶಿಕ್ಷೆ ಜಾಸ್ತಿ ಇರುತ್ತೆ. ಇಲ್ಲಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ. ನೀವು ಪುಣ್ಯ ಆದ್ರೂ ಪದಮ, ಪಾಪ ಆದ್ರೂ ಪದಮ. ಆದ್ದರಿಂದ ನಾವೇನ್ ಮಾಡ್ಬೇಕು, ನಮ್ಮ ಲೆಕ್ಕಾಚಾರ ಸಮಾಪ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಆತ್ಮವನ್ನ ಪಾವನ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ಶುದ್ಧ ಮಾಡ್ಕೋಬೇಕು, ಅದ್ರ ಕಡೆ ಗಮನ ಕೊಡ್ಬೇಕಂದ್ರೆ ಬರೀ ನಾವು ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣ ಭಾವನೆ, ಶುದ್ಧವಾದ ದೃಷ್ಟಿ, ಶುದ್ಧವಾದ ಸಂಕಲ್ಪಗಳು, ಶುದ್ಧವಾದ ಮಾತು, ಶುದ್ಧವಾದ ಕರ್ಮಗಳ ಕಡೆ ಗಮನವನ್ನ ನಾವು ಕೊಟ್ಟಾಗ ಅಲ್ಲಿ ಶುದ್ಧತೆ, ಪವಿತ್ರತೆ ಅನ್ನುವಂತಹದ್ದು ಧಾರಣೆ ಆಗ್ತಾ ಹೋಗುತ್ತೆ. ನಾವು ಯೋಚನೆ ಮಾಡೋದು ಅದೇ ರೀತಿ ಇರಬೇಕು, ಇತರರನ್ನ ನೋಡೋದು ಅದೇ ರೀತಿ ಇರಬೇಕು, ನಮ್ಮನ್ನ ನಾವು ನೋಡ್ಕೊಳ್ಳೋ ರೀತಿನೂ ಅದೇ ಇರಬೇಕು. ಸ್ವಯಂ ಮೇಲೆ ದೃಷ್ಟಿನೂ ಸಹ ಪವಿತ್ರವಾಗಿರಬೇಕು, ಇತರರನ್ನ ನೋಡೋ ದೃಷ್ಟಿನೂ ಸಹ ಪವಿತ್ರವಾಗಿರಬೇಕು. ಅದು ಯಾವಾಗ? ಆತ್ಮಿಕವಾಗಿದ್ದಾಗ ಮಾತ್ರ. ನಾನು ಆತ್ಮ, ಅವರು ಆತ್ಮ, ನಾವೆಲ್ಲರೂ ಒಬ್ಬ ತಂದೆಯ ಸಂತಾನರು ಅಲ್ವಾ. ಯಾರದೇ ಪಾತ್ರಗಳನ್ನ ನೋಡಬಾರದು, ಅವರು ಆತ್ಮ ಆಗಿದ್ದಾರೆ ಅಷ್ಟೇ ನಾವು ನೋಡ್ಬೇಕಾಗತ್ತೆ. ಅವ್ರು ಒಳ್ಳೆಯವರು ಕೆಟ್ಟವರು, ಅವ್ರು ಎಂತ ಕೆಲಸ ಆದ್ರೂ ಮಾಡ್ಲಿ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದವ್ರ ಪಾತ್ರ.
ಪ್ರತಿಯೊಬ್ಬರಿಗೂ ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಪಾತ್ರ ಇದೆ ಅಂದಾಗ ಆ ಪಾತ್ರದಲ್ಲಿ ಅವರು ನಿಮಿತ್ತವಾಗಿ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ. ಆದರೆ ಅವರು ರಿಯಲ್ ಯಾರು? ಆತ್ಮ ಆಗಿದ್ದಾರೆ. ಆ ಶರೀರಕ್ಕೆ ಪಾತ್ರ ಇದೆ, ಕಾಸ್ಟ್ಯೂಮ್ ಹಾಕೊಂಡು ಪಾತ್ರ ಮಾಡ್ತಿದ್ದಾರೆ, ಕಾಸ್ಟ್ಯೂಮನ್ನು ಧರಿಸಿ ಪಾತ್ರ ಮಾಡ್ತಿದ್ದಾರೆ. ಮತ್ತೆ ನಾವು ಪಾತ್ರವನ್ನು ನೋಡಬಾರ್ದು, ರಿಯಲ್ ಆಗಿರೋ ಆತ್ಮವನ್ನು ನಾವು ನೋಡಬೇಕಾಗತ್ತೆ. ಇದೇನೇ ಆತ್ಮಿಕ ದೃಷ್ಟಿ ಅಂತ ನಾವು ಹೇಳುವಂತಹದ್ದು. ಆತ್ಮಿಕ ದೃಷ್ಟಿ ಬಂತು ಅಂತಂದಾಗ ಆತ್ಮಿಕವಾದಂತಹ ಸ್ಥಿತಿ, ಸ್ವರೂಪ, ವೃತ್ತಿ, ಸಂಕಲ್ಪಗಳು, ಮಾತು, ಕರ್ಮಗಳು ಎಲ್ಲವೂ ಸಹ ಆತ್ಮಿಕವಾಗಿಯೇ ಆಗ್ತಾ ಹೋಗುತ್ತೆ ಅಲ್ವಾ. ನಾವು ಫಸ್ಟ್ ನಾವು ನೋಡಿದ್ರೆ ಕಣ್ಣಲ್ಲೇ ತಾನೇ ನಾವು ನೋಡ್ತೀವಿ. ಯಾರನ್ನು ನೋಡಿದ್ರು ಕಣ್ಣಿಂದನೇ ತಾನೇ ನಾವು ನೋಡ್ತೀವಿ. ಏನನ್ನೇ ನೋಡಿದ್ರು ಕಣ್ಣಿಂದನೇ ತಾನೇ ನಾವು ನೋಡ್ತೀವಿ. ಫಸ್ಟ್ ಕಣ್ಣೇ ತಾನೇ ಮಾಡುತ್ತೆ ಕೆಲಸ ಅಲ್ವಾ. ಮತ್ತೆ ಶರೀರ ನೋಡ್ತೀವೋ ನಾವು ಆತ್ಮನ್ ನೋಡ್ತೀವೋ ಇದ್ರ ಕಡೆ ನಾವು ಗಮನ ಕೊಡಬೇಕು. ಆತ್ಮನ್ ನೋಡಿದ್ರ ಅಲ್ಲಿ ಲೆಕ್ಕಾಚಾರ ಸಮಾಪ್ತಿ, ಮತ್ತೆ ಯಾವುದು ತಯಾರಾಗೋದಿಲ್ಲ, ಮತ್ತೆ ಶುದ್ಧವಾಗಿ ಆಗ್ತಾ ಹೋಗುತ್ತೆ. ಶರೀರವನ್ನು ನೋಡಿದ್ರ ಲೆಕ್ಕಾಚಾರ ತಯಾರಾಗ್ತಾ ಹೋಗುತ್ತೆ, ಸಾಲ ಆಗ್ತಾ ಹೋಗುತ್ತೆ, ಮತ್ತೆ ಅಶುದ್ಧವಾಗಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ. ಆತ್ಮಿಕ ದೃಷ್ಟಿ ಅಂದ್ರೆ ಏನು ಅಂತ, ದೃಷ್ಟಿ ಕೊಡೋದು ಅಂದ್ರೆ ಏನು, ದೃಷ್ಟಿ ತಗೊಳ್ಳೋದಂದ್ರೆ ಏನು, ಇದೆಲ್ಲದರ ಒಂದು ಅರ್ಥವನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಈ ಒಂದು ದೃಷ್ಟಿಯ ಒಂದು ಖಾತೆಯನ್ನು ನಾವು ಜಮಾ ಮಾಡ್ಕೊಂಡಿರ್ಬೇಕು. ಆಗ ಮಾತ್ರ ಅಂತಿಮದಲ್ಲಿ ನಮ್ಮ ಮೂಲಕ ಬಾಬಾ ದೃಷ್ಟಿ ಕೊಡಕ್ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಜಮಾ ಆಗಿರ್ಬೇಕಲ್ವಾ ದೃಷ್ಟಿ. ನಾವು ದೃಷ್ಟಿಯ ಒಂದು ಖಾತೆನೂ ಸಹ. ಯಾಕೆ ಅಂತಂದ್ರೆ ನನ್ನ ಆತ್ಮನ ಸ್ಮೃತಿಯಲ್ಲಿ ಬಂದು, ನಾನು ಆತ್ಮನೋ ಸ್ಥಿತಿಯಲ್ಲಿ ಬಂದು ಇತರರನ್ನ ಆತ್ಮ ಅಂತ ನಾವು ನೋಡ್ಬೇಕು. ಫಸ್ಟ್ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಕಣ್ಣಿಂದ ನಾವು ಸ್ಥೂಲ ಕಣ್ಣಿಂದ ಅಲ್ಲದೆ ಮೂರನೇ ಕಣ್ಣಿಂದ ನೋಡ್ಬೇಕು. ಅದಕ್ಕೆ ಹೇಳ್ತಾರೆ, ನೀವು ಈ ಸ್ಥೂಲವಾದ 2 ಕಣ್ಣುಗಳಿದಾವಲ್ಲ ಅದರಿಂದ ನೋಡ್ಲೇಬೇಡಿ, ಮೂರನೇ ಕಣ್ಣಿಂದ ನೋಡಿ. ಅವಾಗೆಲ್ಲ ಆತ್ಮಗಳೇ ಕಾಣಿಸ್ತವೆ, ಅವಾಗೆಲ್ಲ ಒಳ್ಳೇದೇ ಕಾಣಿಸುತ್ತೆ ನಿಮ್ಗೆ. ನೀವು ಯಾವಾಗ ಸ್ಥೂಲವಾದ ಕಣ್ಣುಗಳಿಂದ ನೋಡ್ತೀರಾ ಅವಾಗೆಲ್ಲ ಕೆಟ್ಟದ್ದೇ ಕಾಣುತ್ತೆ ನಿಮ್ಗೆ. ಯಾಕಂದ್ರೆ ಪತಿತ ಪ್ರಪಂಚ ಎಲ್ಲ ಪತಿತನೇ ಕಾಣುತ್ತೆ ನಿಮ್ಗೆ ಅಂತ ಹೇಳ್ತಾರೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಬರೀ ಕೇವಲ ನಾವು ಆತ್ಮಿಕವಾಗಿ ಆತ್ಮಿಕ ಸ್ಮೃತಿಯಲ್ಲಿ ಬರ್ತಾ ನಾನು ಆತ್ಮ ಆಗಿದ್ದೀನಿ, ಪರಮಾತ್ಮನ ಸಂತಾನ ಆಗಿದ್ದೀನಿ, ಮತ್ತೆ ನಾನು ಎಂತಹ ಆತ್ಮ ಆಗಿದ್ದೀನಿ, ಶಾಂತ ಸ್ವರೂಪನು, ಶಾಂತಿ ಸಾಗರನ ಸಂತಾನ ನಾನು ಅಲ್ವಾ. ಮತ್ತೆ ಇತರರನ್ನ ನೋಡಿದ ತಕ್ಷಣ ಶರೀರ ಅಂತಲ್ಲ, ಇತರರು ಆತ್ಮ ಆಗಿದ್ದಾರೆ, ಅವರು ಶಾಂತ ಸ್ವರೂಪ, ಅವರು ಸಹ ಶಾಂತಿ ಸಾಗರನ ಸಂತಾನ ಅಲ್ವಾ. ಅವರ ಸ್ವಧರ್ಮನೇ ಶಾಂತಿ ಆಗಿದೆ. ಇದು ಶುದ್ಧವಾದಂತಹ ಸ್ಮೃತಿ, ಸ್ಥಿತಿ, ದೃಷ್ಟಿ, ಸಂಕಲ್ಪ ಎಲ್ಲ ಶುದ್ಧ. ಇದರಲ್ಲೇ ಶ್ರೇಷ್ಠತೆ, ಇದರಲ್ಲೇ ಸಮರ್ಥತೆ ಅನ್ನುವಂತಹದ್ದು, ಪವಿತ್ರತೆ ಅನ್ನುವಂತಹದ್ದು ಬರುತ್ತೆ. ಅರ್ಥ ಆಯ್ತಲ್ಲ. ಅದು ಯಾರನ್ನೇ ನೋಡಿದ್ರು ಇಲ್ಲಿ ಬಾಬಾರವರನ್ನ ಬಿಟ್ಟು ನಾವು ಬೇರೆ ಯಾರನ್ನೂ ಸಹ ನಾವು ಇಲ್ಲಿ ಮುಂದೆ ಇಡಬಾರದು. ಯಾರನ್ನ ಇಡಬೇಕು ನಾವು? ಬಾಬಾರವರನ್ನ ಮುಂದೆ ಇಡಬೇಕು. ಬಾಬಾರವರನ್ನ ಬಿಟ್ಟು ನೀವು ಯಾರನ್ನೇ ಮುಂದೆ ಇಟ್ಟರು ಲೆಕ್ಕಾಚಾರ ತಯಾರಾಗುತ್ತೆ ನಮ್ಗವ್ರ ಜೊತೆ. ಅರ್ಥ ಆಯ್ತಲ್ಲ. ಅದಕ್ಕೆ ಸಂಕಲ್ಪದಲ್ಲೂ ಇತರ ದೇಹಧಾರಿಗಳ ಸ್ಮೃತಿ ಬರಬಾರದು ಅಂತ. ಯಾಕೆ ಸಂಕಲ್ಪನೂ ನೀವು ಮಾಡಬಾರ್ದು, ಈ ಥರ ಒಂದು ದೇಹಧಾರಿಗಳ ಬಗ್ಗೆ ಸಂಕಲ್ಪನೂ ಮಾಡಬೇಡಿ, ಸ್ಮೃತಿಯಲ್ಲಿ ನೀವು ತಗೊಳ್ಬೇಡಿ ಅಂತಾರೆ. ಯಾಕೆಂದ್ರೆ ನಾವು ಅವ್ರನ್ನ ಸ್ಮೃತಿ ಮಾಡಿದ್ರೆ ಎಂತಹ ಸ್ಮೃತಿನೋ ಅಂತಹ ಸ್ಥಿತಿ ತಯಾರಾಗತ್ತೆ ಅಲ್ವಾ. ಸ್ಮೃತಿಯಂತೆ ಸ್ಥಿತಿ, ಸ್ಥಿತಿಯಂತೆ ಗತಿ ಅಂತ ಹೇಳ್ತಾರೆ. ಮತ್ತೆ ಅವ್ರನ್ನ ನಾವು ಸ್ಮೃತಿ ಮಾಡ್ತೀವಿ ಅಂದ್ರೆ ಅವರ ಸಮಾನ ಆಗ್ತೀವಿ. ಬಾಬಾರವರನ್ನ ನಾವು ಸ್ಮೃತಿ ಮಾಡ್ತೀವಿ ಅಂದ್ರೆ ಬಾಬಾ ಸಮಾನ ಆಗ್ತೀವಿ. ನಾವ್ ಯಾರು ಸಮಾನ ಆಗ್ಬೇಕು ಅನ್ನೋದ್ರ ಕಡೆನೂ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು, ನಾವು ಡಿಸೈಡ್ ಮಾಡ್ಕೋಬೇಕು. ನಾವ್ ಯಾರ ಕಡೆ ಯಾರ ಸಮಾನ ಆಗ್ಬೇಕು ನಾವು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ಇದು ಅಭ್ಯಾಸ. ಯೋಗ ಶಕ್ತಿ, ಜ್ಞಾನ ಶಕ್ತಿ ಬೇಕೇ ಬೇಕು. ಜ್ಞಾನ ಅನ್ನೋದು ಬೇಕು, ಮತ್ತೆ ಯೋಗ ಶಕ್ತಿನೂ ಬೇಕು. ಇದರಿಂದ ನಾವು ಈ ಒಂದು ಸ್ಥಿತಿಯನ್ನ ನಾವು ತಲುಪೋದಕ್ಕೆ, ಇದನ್ನ ನಾವು ಧಾರಣೆ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಆಗತ್ತೆ. ಯೋಗ ಬೇಕೇ ಬೇಕು. ಯೋಗ ಅಂದ್ರೆ ಆತ್ಮದಲ್ಲಿ ಬಲ ಬೇಕಲ್ಲ. ಆತ್ಮಿಕ ಬಲ ಇದ್ದಾಗ್ಲೇನೆ ಆ ದೃಷ್ಟಿ ಅವೆಲ್ಲನು. ಅದು ಯಾವಾಗ ಬಲ ಬರುತ್ತೆ? ಆತ್ಮ ಅನ್ನೋ ಸ್ಮೃತಿಯಲ್ಲಿರ್ತಾ ಬಾಬಾರವರ ಜೊತೆ ಕನೆಕ್ಟ್ ಆಗ್ಬೇಕು. ನಮ್ಮ ಮನಸ್ಸು ಬುದ್ಧಿ ಅವರಿಗೆ ಕೊಡ್ಬೇಕು. ಯಾವಾಗ ಅವ್ರ ಹತ್ರ ಇರುತ್ತೆ ನಮ್ಮ ಮನಸ್ಸು ಬುದ್ಧಿ, ಅದನ್ನ ತುಂಬುತ್ತಾರೆ ಅವರು, ಅವರ ಒಂದು ಶಕ್ತಿಗಳನ್ನ ತುಂಬುತ್ತಾರೆ. ಆಗ ನಮ್ಮ ಆತ್ಮದಲ್ಲಿ, ಯಾಕಂದ್ರೆ ಅವ್ರನ್ನ ಸ್ಮೃತಿ ಮಾಡಿದ್ವಿ ಅಂದ್ರೆ ಅವರ ಶಕ್ತಿ ನಮ್ಮಲ್ಲಿ ಎಂಟರ್ ಆಯ್ತಾ, ಅವರ ಸಂಸ್ಕಾರ ನಮ್ಮಲ್ಲಿ ಎಂಟರ್ ಆಯ್ತಾ. ಅವ್ರನ್ನ ಸ್ಮೃತಿ ಮಾಡಿದ್ರೆ ಅವ್ರ ಸಮಾನವಾದಂತ ಶಕ್ತಿ ನಮ್ಮಲ್ಲಿ ಎಂಟರ್ ಆಗತ್ತೆ. ಆಗ ನಾವು ಇತರರನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಆತ್ಮ ಅಂತ, ಇಲ್ಲಾಂದ್ರೆ ದೇಹ ಅಂತಾನೆ ನೋಡ್ತಿರ್ತೀವಿ. ಇಲ್ಲಿ ಆತ್ಮ ಅಂದ ತಕ್ಷಣ ಬಾಬಾ ನೆನಪು ಬರಬೇಕು. ಆಮೇಲೆ ಇತರರನ್ನ ಆತ್ಮ ಅಂತ ನಾವು ನೋಡಬೇಕು, ಸಂಕಲ್ಪಗಳನ್ನ ಮಾಡಬೇಕು, ಕರ್ಮಗಳನ್ನ ಮಾಡಬೇಕು,
ಮತ್ತು ಎಲ್ಲವನ್ನೂ ಸಹ ಆಮೇಲೆ ಫಸ್ಟು ಆತ್ಮ ಪರಮಾತ್ಮ, ಆಮೇಲೆ ಇತರರು ಇತರರನ್ನು ಆತ್ಮ. ಏನೇ ಇರಲಿ, ಮಾತು ಕರ್ಮ ಸಂಕಲ್ಪ ಏನೇ ಇರಲಿ ಆಮೇಲೆ ಮಾಡಬೇಕು. ಫಸ್ಟ್ ಯಾವುದು? ನಾನು ಆತ್ಮ ಅನ್ನೋ ಸ್ಮೃತಿ, ಆಮೇಲೆ ಬಾಬಾ ಸ್ಮೃತಿ, ಆಮೇಲೆ ಇತರರನ್ನು ನೋಡುವಂತಹ ಸ್ಮೃತಿ. ಫಸ್ಟು ಆತ್ಮ ಪರಮಾತ್ಮ, ಸೆಕೆಂಡ್ ಆತ್ಮ ಪರಮಾತ್ಮ ಆದಮೇಲೆ ನೆಕ್ಸ್ಟ್ ಬರುವಂತಹದ್ದು ವಸ್ತು, ವ್ಯಕ್ತಿಗಳು, ಕರ್ಮಗಳು. ನೀವೇನೇ ಆದರೂ ಕೂಡ ಅವುಗಳಲ್ಲೂ ಸಹ ಅವಾಗೇನಾಗತ್ತೆ? ಆತ್ಮಿಕವಾದ ದೃಷ್ಟಿ, ವೃತ್ತಿ, ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ಆತ್ಮಿಕವಾಗಿರುತ್ತೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.